ಹಾಯ್ ಎವ್ರಿವಾನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಡೇ ಮಾರ್ನಿಂಗ್ ವ್ಲಾಗ್. ನಿಮಗೆ ಅನಿಸಿರ್ಬೋದು ಟೈಟಲ್ ತಮ್ನೇಲಲ್ಲಿ ಸ್ಯಾರಿ ಶಾಪಿಂಗ್ ಅಂತ ಇದೆ. ಇದೇನು ಕಿಚನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂತ. ಬಟ್ ನಾನು ಹೊರಡೋದಕ್ಕೂ ಮುಂಚೆ ಎಲ್ಲದನ್ನು ಪ್ರಿಪೇರ್ ಮಾಡಿಡಬೇಕಲ್ವ. ಸೊ ಹಾಗಾಗಿ ಅದನ್ನು ರೆಡಿ ಮಾಡ್ತಾಯಿದ್ದೆ. ಮಶ್ರೂಮ್ ಬಿರಿಯಾನಿನ ಮಾಡ್ತಾಯಿದ್ದೆ. ಆ ರೆಸಿಪಿನೂ ಕೂಡ ಶೇರ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಇನ್ನು ಫಸ್ಟಿಗೆ ನಾನು ಬನ್ನಿ ಈ ರೆಸಿಪಿ ನೋಡ್ಕೊಳ್ಳೋಣ. ಫಸ್ಟಿಗೆ ಜಾರನ್ನ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ನಾನು ಎಲ್ಲದೂ ಒಂದೇ ಸರಿ ಕಟ್ ಮಾಡಿದೆ. ಸೊ ಹಾಗಾಗಿ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ. ಹೇಗೆ ಬೇಕಿದ್ದರೂ ಕಟ್ ಮಾಡಿ ಹಾಕ್ಬೋದು. ಇನ್ನು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿನ್ಕಾಯಿ, ನಾನು ಒಂದು 11 ಮೆಣ್ಸಿನ್ಕಾಯಿ ಹಾಕಿದೆ. ಅಷ್ಟು ಖಾರ ಇರಲಿಲ್ಲ. ಇನ್ನು 4 ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಹಾಗೆ 8ರಿಂದ 10 ಲವಂಗನ ಹಾಕ್ಕೊಂಡಿದ್ದೀನಿ. ಒಂದು ಏಲಕ್ಕಿನ ಹಾಕ್ಕೊಂಡು 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಪೇಸ್ಟ್ ಇದ್ದಿದ್ದರಿಂದ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇನ್ನು ಕೊತ್ತಂಬರಿ 1 ಹಿಡಿಯಷ್ಟು, ಹಾಗೆ ಪುದೀನ 1 ಹಿಡಿಯಷ್ಟು ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಅದನ್ನು ರುಬ್ಬಿದಾದ ನಂತರ ನೆಕ್ಸ್ಟಿಗೆ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ 4 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸೋಂಪು ಹಾಕ್ಕೋಬೇಕು. ಇನ್ನು ಉಳಿದಿದ್ದು 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ. ಚಿಕ್ಕ ಈರುಳ್ಳಿನೇ ಕಟ್ ಮಾಡಿದ್ದು. 2 ಈರುಳ್ಳಿನ ಹಾಕ್ಕೊಂಡು ಅದು ಬಣ್ಣ ಬದಲಾಗೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆದ್ರೇ ಚೆನ್ನಾಗಿರುತ್ತೆ. ಆದಷ್ಟು ಲೈಟ್ ಬ್ರೌನ್ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಬ್ರೌನ್ ಬಂದಿದ್ದಾದಮೇಲೆ ನಾವು ರುಬ್ಬಿಟ್ಟಿರೋ ಮಸಾಲೆ ಪೇಸ್ಟ್ ಏನಿದೆ ಅದನ್ನು ಹಾಕಿ ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿ ಆಗುತ್ತೆ. ಮಶ್ರೂಮ್ ಬೇಗ ಕುಕ್ ಆಗುತ್ತೆ ಅಲ್ವಾ. ಸೊ ಆದಷ್ಟು ಬೇಗನೆ ಆಗುತ್ತೆ. ಇನ್ನು ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಎಣ್ಣೆ ಬಿಟ್ಟಿದೆ ನೋಡಿ. ಈ ಟೈಮಲ್ಲಿ ಈ ರೀತಿ ಎಣ್ಣೆ ಬಿಟ್ಟಿದ್ದಾದಮೇಲೆ ಕಟ್ ಮಾಡಿಟ್ಟಿರೋ ಮಶ್ರೂಮ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಮಶ್ರೂಮಲ್ಲೂ ಕೂಡ ಒಂದಷ್ಟು ವಾಟರು ಬರುತ್ತೆ. ಅದು ಹೋಗಿ ಅಂದರೆ ಆ ವಾಟರ್ ಬಂದಮೇಲೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೇ ಟೈಮಲ್ಲಿ ಮಶ್ರೂಮ್ಗೆ ಲೈಟಾಗಿ ಸಾಲ್ಟು, ಅಂದರೆ ಮಶ್ರೂಮ್ಗೆ ಎಷ್ಟು ಬೇಕಾಗ್ಬೋದು ಅಷ್ಟು ಸಾಲ್ಟ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗಿ ಇದು ಕೂಡ ಎಣ್ಣೆ ಬಿಡೋದಕ್ಕೆ ಯಾವಾಗ ಶುರು ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗಬೇಕಾಗುತ್ತೆ. ಇನ್ನು ನೋಡಿ ಇವಾಗ ಆಲ್ರೆಡಿ ಇದು ಎಣ್ಣೆ ಬಿಟ್ಟಿದೆ. ಈ ಟೈಮಲ್ಲಿ ಕಟ್ ಮಾಡಿ ಇಟ್ಟಿರೋ ಅಂಥ ಟೊಮೆಟೊ ಒಂದು ಫ್ರೈ ಆದಮೇಲೆ ಇನ್ನೊಂದನ್ನು ಹಾಕೊಳ್ಳೋದ್ರಿಂದ, ಅಂದರೆ ನೀಟಾಗಿ ಫ್ರೈ ಮಾಡಿ ಹಾಕೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ಕಾಗಿರುತ್ತೆ, ಟೇಸ್ಟ್ ಸಖತ್ತಾಗಿ ಬರುತ್ತೆ. ಎಣ್ಣೆ ಬಿಡೋವರೆಗೂ ಆದಷ್ಟು ಒಂದನ್ನು ಹಾಕಿದ ಮೇಲೆ ಅದು ಎಣ್ಣೆ ಬಿಡೋವರೆಗೂ ವೆಯ್ಟ್ ಮಾಡಿ ಮಸಾಲೆನ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಟೊಮೆಟೊ ಹಾಕ್ತೆ, ಅದು ಕೂಡ ಸ್ಮ್ಯಾಶ್ ಆಗಬೇಕಾಗಿತ್ತು. ಅದ್ರ ಜೊತೆಗೆ ನಾನು ಫ್ರೋಝನ್ ಬಟಾಣಿನೂ ಕೂಡ ಇದೇ ಟೈಮಲ್ಲಿ ಹಾಕ್ತಾಯಿದ್ದೀನಿ. ನೆನೆಸಿರೋ ಬಟಾಣಿ ಇದ್ದರೆ ನೀವು ಮಶ್ರೂಮ್ ಯಾವಾಗ ಹಾಕಿದ್ರಿ ಅದೇ ಟೈಮ್ನಲ್ಲಿ ಹಾಕಿದ್ರೆ ಬೆಸ್ಟ್ ಇರುತ್ತೆ. ಫ್ರೋಝನ್ ಗ್ರೀನ್ ಪೀಸ್ ಆಗಿರೋದ್ರಿಂದ ಅದು ಕುಕ್ ಆಗೋದಕ್ಕೆ ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ಸೊ ಹಾಗಾಗಿ ಟೊಮೆಟೊ ಹಾಕಿದ ಟೈಮಲ್ಲೇ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೊಮೆಟೊ ಫುಲ್ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೊಮೆಟೊ ಎಲ್ಲ, ಅಂದರೆ ಅದ್ರ ಹುಳಿನೂ ಕೂಡ ಚೆನ್ನಾಗಿರುತ್ತೆ ಆ ಬಿರಿಯಾನಿನಲ್ಲಿ. ಸೊ ಹಾಗಾಗಿ ನೋಡಿ ಇವಾಗ ಟೊಮೆಟೊದಲ್ಲಿ ಸ್ವಲ್ಪನೂ ಏನೂ ಕಾಣಿಸ್ತಾ ಇಲ್ಲ, ಅದ್ರ ಸ್ಕಿನ್ ಮಾತ್ರ ಕಾಣಿಸ್ತಾ ಇದೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಅದಕ್ಕೆ ಬಿಸಿ ನೀರನ್ನ ಕಾಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬಿಸಿನೀರು ನಾರ್ಮಲಾಗಿ 1 ಗ್ಲಾಸ್ ರೈಸ್ಗೆ 2 ಗ್ಲಾಸಷ್ಟು ನೀರು. ನಾನು ರೈಸ್ನ ಹಿಂದಿನ ದಿನ ನೈಟೇ ನೆನೆಯೋದಕ್ಕಿಟ್ಟಿದ್ದೆ. ಬೆಳಗ್ಗೆ ಹೊರಡಬೇಕು ಬೇಗ ಮಾಡಬೇಕು ಅಂತಲೇ ಹೇಳ್ಬಿಟ್ಟು ಅಕ್ಕಿನ ಫುಲ್ ನೈಟ್ ನೆನೆಯೋದಕ್ಕೆ ಹಾಕಿದ್ದೆ. ಸೊ ಹಾಗಾಗಿ ಅರ್ಧ ಗ್ಲಾಸಷ್ಟು ನೀರನ್ನ ಕಮ್ಮಿ ಹಾಕ್ಕೊಳ್ತೀನಿ. ನೆನೆಸೋದ್ರಿಂದ ಅನ್ನ ಉದುರಾಗೋದು, ಮೆತ್ತೆ ಆಗಿಬಿಡೋದು ಆಗೋದಿಲ್ಲ. ತುಂಬ ಚೆನ್ನಾಗಿ ರೈಸು ಕೂಡ ಆಗುತ್ತೆ. ಇನ್ನು ಈ ಟೈಮಲ್ಲಿ ನಾನು ಖಾರನ ಚೆಕ್ ಮಾಡಿದೆ. ನನ್ನ ಖಾರ ಸ್ವಲ್ಪ ಕಮ್ಮಿ ಅನಿಸ್ತು. ಅದು ಮೆಣಸಿನ್ಕಾಯಿ ಖಾರನೇ ಇರಲಿಲ್ಲ. ಸೊ ಹಾಗಾಗಿ 3 ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡೆ. ರುಚಿನೂ ಕೂಡ ಈ ಟೈಮಲ್ಲಿ ಚೆಕ್ ಮಾಡಿ ಆ್ಯಡ್ ಮಾಡ್ಕೊಳ್ಬೇಕು. ಇನ್ನು ಹಸಿ ಮೆಣಸಿನ್ಕಾಯಿ ಡೈರೆಕ್ಟ್ ಹಾಕಿರೋದ್ರಿಂದ, ಫ್ರೈ ಮಾಡಿ ಇಲ್ಲದೆ ಇರೋದ್ರಿಂದ ಹಸಿ ಫ್ಲೇವರ್ ಏನು ಬರೋದಿಲ್ಲ. ಖಾರ ಪರ್ಫೆಕ್ಟಾಗೂ ಕೂಡ ಬರುತ್ತೆ, ಆದರೂ ಖಾರನೂ ಬಿಟ್ಕೊಂಡಿರುತ್ತೆ ಬಿರಿಯಾನಿ ಜೊತೆಗೆ. ಇನ್ನು ಈ ಹದದವರೆಗೂ ರೈಸ್ನ ರೆಡಿ ಮಾಡಿಕೊಂಡು ಇದಕ್ಕೆ ದಮ್ ಮಾಡ್ಕೊಳ್ಬೇಕು. ದಮ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆನೂ ಮಸಾಲ ಈಕ್ವಲ್ ಆಗಿರುತ್ತೆ. ವಿಷಲ್ ಹಾಕ್ಸೋದ್ರಿಂದ ಮಸಾಲೆ ಮೇಲೆ ಇರುತ್ತೆ, ಕೆಳಗಡೆ ಲೇಯರ್ ವೈಟ್ ರೈಸ್ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ನಾವು ದಮ್ ಮಾಡ್ಕೋಬೇಕಾದ್ರೆ ಒಂದು ತಟ್ಟೆ ಮುಚ್ಚಿ ಅದ್ರ ಮೇಲೆ ಭಾರವಾಗಿರೋದೇನಾದರೂ ಇಟ್ಟು 5 ನಿಮಿಷ ಸಿಮ್ಮಲ್ಲಿ ಇಕ್ಕಿ ಬೇಯಿಸಿ 5 ನಿಮಿಷ ಬಿಟ್ಟ ಮೇಲೆ ಓಪನ್ ಮಾಡಿದ್ರೆ ರೆಡಿಯಾಗಿರುತ್ತೆ. ಯಾರಾದರೂ ಬಂತು ಅಂದರೆ ಇವಳಿಗೆ ಇಲ್ಲ ಬಾಲ ಹಿಂಗೆ ಕುಣಿಯುತ್ತೆ. ಚೂರೆಲ್ಲ ಫುಲ್ಲೇ ಬರೆ. ಅಯ್ಯೋ 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 ಈ ಯಾರದು ಇದು ನಿಮ್ಮ ಇವಳನ್ನ ಕರ್ಕೊಬರೆ, ಖುಷಿನ. ಈ ಇಬ್ಬರು ಬಾಡಿ ಬಿಲ್ಡರ್ಗಳು ಜಿಮ್ಗೆ ಹೋಗ್ಬೇಕು ಅಂತ ಬಂದಿರೋದು. ಯಾರಿಗೂ ಹೇಳ್ಬೇಡ್ದಂತೆ. ಅಯ್ಯೋ ಬಾಡಿ ಬಿಲ್ಡರ್ಗಳು. ಎಷ್ಟು ಟೈಮ್ ಇವಾಗ ಅಂದರೆ 6:45 7 ಗಂಟೆ ಹತ್ತತ್ರ ಜಿಮ್ಗೆ ಹೋಗ್ಬೇಕಂತಿಬ್ರು.
ಹಾಂ ಮಜಲ್ಸು ಮೈಲ್ ಮೂಳೆ ಬಿಟ್ರೆ ಮಾಂಸ ಹಾಕೊಂಡ ಇಷ್ಟು ಇಲ್ವೇನೋ ಇವಳಿಗೆ ಮಜಲ್ಸ್ ಬೇರೆ. ಇವಳೊಬ್ಳಿಗೆ ಅವಳು ಬಂದರೆ ಸಾಕು. ಅವ್ರ ಖುಷಿ ನೋಡಿದ್ರೆ ಅವಳು ಬೇಕಾಗಿಲ್ಲ, ಎದ್ರಕೊಂಡು ಓಡೋಯ್ತಾಳೆ. ಅವಳು ಬಿಡೆ, ಅವಳು ಎಕ್ಸ್ಟ್ರಾಡಿನರಿ, ಕಪ್ಪೆಗಿಂತ ಓವರಾಗಿ ಜಂಪ್ ಹೊಡಿತಾಳೆ. 5 ನಿಮಿಷ ಬಿಟ್ಟು ಓಪನ್ ಮಾಡಿದೆ. ಪರ್ಫೆಕ್ಟಾಗಿ ಮಸಾಲೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿದೆ. ಹಾಗೆ ರೈಸು ಕೂಡ ಪರ್ಫೆಕ್ಟಾಗಿ ಕುಕ್ ಆಗಿದೆ. ನೈಟೆಲ್ಲ ನಾನು ನೆನೆಸಿಟ್ರೂ ಕೂಡ ಯಾವುದೇ ಅನ್ನನೂ ಕೂಡ ಮೆತ್ತಾಗಿಲ್ಲ, ಉದುರುದ್ರಾಗೆ ಬಂದಿದೆ. ನಾವು ನೆನೆಸಿಟ್ಟು ಮಾಡೋದ್ರಿಂದ ನಮಗೆ ಬೆಳಿಗ್ಗೆ ಹೊತ್ತು ಕುಕ್ ಆಗೋದಕ್ಕೆ ಟೈಮ್ ಕಮ್ಮಿ ತೊಗೊಳುತ್ತೆ, ಬೇಗ ರೆಡಿ ಆಗುತ್ತೆ. ಸೊ ಹಾಗಾಗಿ ನಾನು ನೈಟ್ ನೆನೆಸಿಟ್ಟು ಈ ರೀತಿಯಾಗಿ ನೋಡಿ ರೆಡಿ ಮಾಡಿದೆ. ತಿನ್ನಲೇಬೇಡ ಅತ್ತ, ಉಪವಾಸ ಇರ್ರಿ, ನಿಮ್ಮಂಥವರೆಲ್ಲ ಉಪವಾಸ ಇರೋಕ್ಕೆ ಲಾಯಕ್ಕಾಗಿರ್ತೀರ. ಆಯ್ತು ಹೋದ್ರು ತಿನ್ನು ಇತ್ತ ಕಡೆ. ಜಿಮ್ಗೆ ಹೋಗ್ತೀನಿ ಅಂತ ಬಂದ್ಬಿಟ್ಟು ಇಬ್ಬರು ಮಾತಾಡ್ಕೊಂಡು ಫೋನ್ ನೋಡ್ಕೊಂಡು ಕೂತವ್ರು ಈ ರೇಂಜಿಗೆ ಅಲ್ಲೇನ್ರೆ ನಿಮ್ಮ ವರ್ಕೌಟ್ ಎಲ್ಲ ಟೇಸ್ಟ್ ನೋಡಿ ಹೇಳಿ ಸರ್ ಇಟ್ಕೊ. ಓ ಇವಳ ಆಶೀರ್ವಾದ ಯಾವುದಕ್ಕೋಸ್ಕರ? Stop tweaking. Hi. I cannot. Poop yourself, ma. Look at her face, guys. Hi. Hi na cookie. Hi na bye na. ತಿಂದೇ ಇಲ್ವಲ್ಲ ಇನ್ನ ಬಾಯಿ ಬಿಡ್ತಾಳೆ. ಟೇಸ್ಟ್ ಹೆಂಗೆ ಗೊತ್ತಾಗ್ತಿಲ್ವಲ್ಲ ಬಿಸಿಲಿ. ಉಪ್ಪು ಖಾರ ಕರೆಕ್ಟಾಗಿ ಉಪ್ಪು ಖಾರ ಕರೆಕ್ಟಾಗಿದೆ. ಕರೆಕ್ಟಾಗಿರ್ಬೇಕು ಮೈನ್ ಅಷ್ಟೇ. ಚೆನ್ನಾಗಿದೆ. ಏನೇ ಹೆಂಗೈತೆ? ಅವಳ ಫ್ರೆಂಡ್ನ ಕಳಿಸ್ತಿದ್ದಂಗೆ ತಿನ್ನಕ್ಕೆ ಕೂತಾವಳೆ. ಸಖತ್ತಾಗೈತೆ. ಅಯ್ಯೋ ನೋಡ್ತಾ ಇದ್ದಂಗೆ ಹೊಟ್ಟೆ ಹಸ್ತಿದ್ದೆಲ್ಲ, ನೋಡ್ತಾ ಇದ್ದಂಗೆ ಅದು ತಿನ್ನಬೇಕು ಅನ್ನೋಂಗೆ ಇರೋದು. ಅದಕ್ಕೋಸ್ಕರ ಹೊಟ್ಟೆ ಹಸ್ಬಿಟ್ಟೈತೆ. ಚೆನ್ನಾಗಿರೋ ಫುಡ್ ಮಾಡಿದ್ರೆ ಹೊಟ್ಟೆ ಹಸ್ವು ನನಗೂ ಬೇಗ ಆಗುತ್ತೆ. ಅದಕ್ಕೋಸ್ಕರ ಮಶ್ರೂಮ್ ಪಲಾವ್ ಆಗೋದಕ್ಕೆ ಇಷ್ಟು ಬೇಗ ಚೆನ್ನಾಗಿರೋ ತಿಂಡಿ ಆದರೆ ಮಾತ್ರ ಒಳಗೋಗುತ್ತೆ. ಇನ್ನು ಆ ಮೇಡಮವ್ರು ಇವಾಗ ಎದ್ದು ಹೋಗೋರೆ. ಈ ಮೇಡಮವ್ರಿಗೆ ಗೊತ್ತಾಗ್ಬಿಟ್ಟೈತೆ, ಊದ್ಕೊಂಡು ಕೂತವ್ರೆ. ಊದ್ಕೊಂಡು ಬೊಂಗರು ಬೇಜಾರು ಮಾಡ್ಕೋಬೇಡ ಮಗಳು. ಓಜೋ ಬಂಗಾರ, ನನ್ನ ಮುಜ್ಜಿ ಕಣೆ ನೀನು, ನನ್ನ ಮುಜ್ಜಿ. ಕರ್ಕೊಂಡು ಹೋಗಂಗಿದ್ರೆ ತಾಕೊಂಡು ಬ್ಯಾಗ್ ಹಾಕೊಂಡು ಹೋಗ್ಬಿಡ್ತಿದ್ದೆ ಬಂಗಾರಿನ. ಬಿಡ್ಸಲ್ಲಿ ಹಚ್ಕೊಳ್ದೇ ಇದ್ರೆ ಕಷ್ಟ. ಕುಕ್ಕಿಗೆ ನಾವೆಲ್ಲಾದರೂ ರೆಡಿ ಆದ್ವಿ ಅಂದರೆ, ಹೊಸ ಬಟ್ಟೆ ಹಾಕೊಂಡ್ವಿ ಅಂದರೆ ಗೊತ್ತಾಗ್ಬಿಡುತ್ತೆ ನಾನೆಲ್ಲ ಹೊರಟೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಬೇಜಾರಾಗಿದ್ಲು. ಇನ್ನೊಂದಷ್ಟು ಸಮಾಧಾನ ಮಾಡು, ಬಂದು ರಂಗೋಲಿ ಹಾಕೋದಕ್ಕೆ ಅಂತ ಕೂತೆ. ಇನ್ನು ಪುಟ್ಟದಾಗಿ ಅರ್ಜೆಂಟ್ ಇದೆ ಅಲ್ವಾ, ಸ್ವಲ್ಪ ಪುಟ್ಟದಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. 4ರಿಂದ 1 ಚುಕ್ಕಿದು ಮಧ್ಯ ಚುಕ್ಕಿ, 1 ಚುಕ್ಕಿ ಮಧ್ಯ ಚುಕ್ಕಿ ಇಡೋ ಅಂಥದ್ದು ಸಿಂಪಲ್ ರಂಗೋಲಿ. ತುಂಬ ಸಿಂಪಲಾಗಿ ಹಾಕೋದು ಅಂತ ಬೇಗ ಆಗಲಿ ಅಂತ ಹಾಕಿದೆ. ಬಟ್ ಬೇಗನೂ ಆಯಿತು. ಬಟ್ ಅಷ್ಟೇ ಚೆಂದ ಬಂದಿತ್ತು ಗೊತ್ತಾ ರಂಗೋಲಿ. ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಈ ರಂಗೋಲಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಚೆನ್ನಾಗಿತ್ತು. ಇನ್ನು ಹಾಕ್ತಾಯಿದ್ದೀನಿ ಪದೇ ಅಲ್ಲಿ ಫ್ಲವರ್ ಗೀಜೋಗ್ತಾನೆ ಇತ್ತು. ಅದು ಗ್ರನೈಟ್ ಇದೆ ಅಲ್ವಾ, ಸ್ವಲ್ಪ ಕೈ ಟಚ್ ಆದರೂ ಸಾಕು ಪದೇ ಗೀಚ್ಕೊತಾರೆ ಇರುತ್ತೆ. ಅದು ಒಂದು ಹೇರ್ ಟಚ್ ಆದರೂ ಸರಿ, ಆ ಡಿಸೈನಿಗೆ ಗೀಚ್ಬಿಟ್ಟಿರುತ್ತೆ. ಆ ರೀತಿ ಇತ್ತು. ಅದನ್ನು ಹಾಗೆ ಸರಿ ಮಾಡಿ ಹಾಕಿದೆ. ಇನ್ನು ರೆಡ್ ಮತ್ತು ಎಲ್ಲೋನ ಫಿಲ್ ಮಾಡಿ ರಂಗೋಲಿನ ಕಂಪ್ಲೀಟ್ ಮಾಡಿದೆ. ಇನ್ನು ಕಮೆಂಟ್ ಮಾಡಿದ್ರಿ, ಅಕ್ಕ ನಾನು ನಿಮ್ಮ ರಂಗೋಲಿನ ಕಾಪಿ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು. ಅದು ಕಾಪಿ ಅಂತ ಏನಿಲ್ಲ, ನಾನು ನಿಮಗೆ ತೋರಿಸ್ತಾ ಇರೋದು ನಿಮಗೂ ಕೂಡ ಯೂಸ್ ಆಗಲಿ ಅಂತಲೇ. ನನಗೂ ಅದು ಖುಷಿ ಕೊಡುತ್ತೆ. ನಾನು ಮಾಡೋ ಕೆಲಸನ ಯಾರೋ ಇಷ್ಟಪಟ್ಟು ಅದನ್ನು ಮಾಡ್ತಿದ್ದಾರೆ ಅಂದರೆ ನನಗೂ ಕೂಡ ಒಂದು ಹೆಮ್ಮೆ ಅದು. ಸೊ ನಾನು ಈಸಿಯಾಗಿರೋದನ್ನು ಹುಡುಕಿ ಪುಟ್ಟದಾಗಿರೋದನ್ನು ರಂಗೋಲಿನ ಹಾಕ್ತಾಯಿರ್ತೀನಿ. ನೀವು ಕೂಡ ಅದನ್ನು ಟ್ರೈ ಮಾಡಿ ನಿಮ್ಮ ಕೆಲಸನೂ ಈಸಿ ಮಾಡ್ಕೊಳ್ಳಿ. ಇನ್ನು ಫೈನಲಿ ರಂಗೋಲಿ ಈ ರೀತಿಯಾಗಿ ಬಂದಿದೆ. ನಿನಗೇನು ನಾನು ಬಸ್ಸಲ್ಲಿ ಹೋದ್ರೆ ಟ್ರೈನಲ್ಲಿ ಹೋದ್ರೆ ನಿನಗೆ ಮುಂಚೆ ಹೋಗುವೆ. ಇವಾಗ ಫ್ರೀ ಬಸ್ ಅಲ್ವೇನೆ, ನಿಮ್ಮಪ್ಪ ಫ್ರೀ ಬಸ್ಸಲ್ಲಿ ಹೋಗುವಂತ ಹೇಳಿ ಗೊತ್ತಾ ಇಲ್ಲ. ಇದು ಯಾವ ಟೈ ಅಂತ ಹಾಕ್ತಿ? ಇಲ್ಲೇ ಬಟನ್ನೇ ಹಾಕಿಲ್ವಲ್ಲೇ. ಅಯ್ಯೋ ನಾನು ಪೂಜೆ ಮಾಡಬೇಕು, ಎಲ್ಲ ರೆಡಿ ಮಾಡಿದ್ದಾಯಿತು. ಸಿಂಪಲಾಗಿ ಹಾಕೋಣ ಅಂದ್ಕೊಂಡೆ, ಚೆನ್ನಾಗೇ ಬಂತು. ಸಿಂಪಲ್ಲಾಗಿ ಇದ್ರೂ ನೋಡೋಕೆ ಚೆನ್ನಾಗೈತೆ. ಟೈ ಹಾಕಿ ಈ ಸೈಡ್ ಹೋಗೈತೆ, ನೀನು ಹಾಕಿರೋ ಸ್ಟೈಲ್ ಹಂಗೈತೆ. ಸರಿ ಬೇಗ ಹೌದು ಬಾಯ್. ಬಂದು ಗಲಾಟೆ ಮಾಡಬೇಡ, ಕುಕ್ಕಿಗೆ ಹಿಂಸೆ ಮಾಡಬೇಡ. ಮಾಡಿಸ್ತೀನಿ. ಅವಳನ್ನ ಕಚ್ಚಕ್ಕೆ ಹೇಳ್ಬಿಟ್ಟು ಹೋಯ್ತೀನಿ ಅವಳಿಗೂ. ಹಾಕದು ಹಂಗೇನು ಸೈಡಲ್ಲಿ ಇಟ್ಬಿಡು.
ಈ ಮೇಡಮ್ ಅವ್ರಿಗೆ ಮೊಟ್ಟೆ ಹಾಕ್ಕೊಟ್ಟಿದ್ದೆ, ತಿನ್ಕೊಂಡ್ರು. ಇನ್ನು ಬಂದು ಸಂಜೆ ತಿನ್ಸಿದ್ರು ನಡೆಯುತ್ತೆ. ಬೆಳಗ್ಗೆ 1 ಟೈಮ್ ತಿನ್ಬಿಟ್ರೆ ಸಾಕು, ದಿನದಲ್ಲಿ 2 ಟೈಮು. ಅಮ್ಮೋ ಆಯಿತಾ? ಇಲ್ಲೆಲ್ಲ ನಮ್ಮ ಸಾನು ಬರೀ ಪಲಾವ್ ಹಾಕೊಂಡು ತಿಂದಿರೋದು. ನಮ್ಮ ಕನುಷಿ ಇಷ್ಟ ಹಾಕೊಂಡು ತಿಂದುಬಿಟ್ಟವಳೆ. ಇನ್ನು ಎಷ್ಟೈತೆ ಮಧ್ಯಾಹ್ನಕ್ಕೆ ಸೇರಿಸಿ ಮಾಡಿ ಇಟ್ಬಿಟ್ಟಿದ್ದೀನಿ. ಪೂಜೆ ಮಾಡಿ ಮುಗಿಸಿದ್ದಾಯಿತು. ಸಿಂಪಲಾಗಿ ಅಲಂಕಾರ ಮಾಡಿರೋದು, ಏನು ಜಾಸ್ತಿ ಏನು ಹಾಕಿಲ್ಲ. ಸಿಂಪಲಾಗಿ ಹೂವು ಇಟ್ಟು ಪೂಜೆ ಮಾಡಿದೆ. ಲೇಟಾಗಿಬಿಡುತ್ತೆ ಹೋಗೋದಕ್ಕೆ ಅಂತ. ಟೈಮ್ ಆಲ್ರೆಡಿ 8:20. ಇನ್ನು ಇಲ್ಲಿ ಹೊಲಿದಿರೋ ಬಟ್ಟೆಗಳು ಇಲ್ಲೂ ಕೂಡ ಇಟ್ಟಿದ್ದೀನಿ, ಎತ್ಕೊಂಡು ಹೋಗಬೇಕು. ಇಲ್ಲಿ ಈ ರೀತಿಯಾಗಿ ಇಷ್ಟೇ ಸಿಂಪಲಾಗಿ ಮಾಡಿರೋದು ಇವತ್ತು. ಟೈಮ್ ಆಗಿಬಿಡುತ್ತೆ ಅಂತ ಸಿಂಪಲಾಗಿ ಹೆಂಗೋ ಪೂಜೆ ಮುಗಿಸಿ ಹೋಗೋದಕ್ಕೆ ಟೈಮ್ ಆಯ್ತಲ್ಲ ಅನ್ನೋದಷ್ಟೇ ಖುಷಿ ನನಗೆ. ಪೂಜೆ ಮುಗಿಸಿದಂತೂ ಆಯಿತು. ಇನ್ನು ಹೊರಡಬೇಕು, ತಿನ್ಬಿಡ್ತೀನಿ ಸ್ವಲ್ಪ, ಹೊಟ್ಟೆಗೆ ಏನಾದರೂ ಹಾಕೊಂಡು ಆಮೇಲೆ ಹೊರಡ್ತೀನಿ. ಹೋಗೋದ್ರೊಳಗೆ ಟೈಮ್ 11 ಆಗಿರುತ್ತೆ. ಅಲ್ಲಿಗೆ ಹೋಗೋದ್ರೊಳಗೆ ಮನೆಗೆ ಹೋಗೋದಾಗಿದ್ದಿದ್ರೆ ಬೇಕಾದ್ರೆ ಹಾಗೆ ಹಾಸ್ಕೊಂಡು ಹೋಗ್ಬೋದಿತ್ತು. ಮನೆಗೆ ಹೋಗೋದಿಲ್ಲ, ನೋಡೋಣ. ಮನೆಗೆ ಹೋಗೋ ಪ್ಲ್ಯಾನ್ ಇಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ತಿನ್ಬಿಟ್ಟು ನೋಡ್ತೀನಿ. ಪೂಜೆ ಮಾಡಿದ್ದೀನಿ, 1-2 ನಿಮಿಷ ಕೂತ್ಕೊತೀನಿ. ಇನ್ನು ಸೀರೆ ತರೋದಕ್ಕೆ ಹೋಗ್ತಾ ಇರೋದೇನೆಂದರೆ, ಮನಸ್ಸಲ್ಲಿ ನಾವು ಅಂದ್ಕೊಂಡಿದ್ದು ಯಾವುದೂ ಸಿಗೋದಿಲ್ಲ. ಅದಕ್ಕೋಸ್ಕರ ಅಂದ್ಕೊಳ್ಳೋದಿಲ್ಲ. ನಾನು ಇದೇ ತೊಗೋಬೇಕು ಅಂತ ಅಂದ್ಕೊತಾ ಇಲ್ಲ. 2-3 ವರ್ಷದಿಂದ ಅಂದ್ಕೊಂಡು ಆ ಥರದ್ದು ಯಾವುದೂ ತೊಗೊಂಡಿಲ್ಲ ನಾನು. ಹಾಗಾಗಿ ಅಂದ್ಕೊಂಡಿಲ್ಲ. ಆದರೂ ಒಂದು ಮನಸ್ಸಿನ ಮೂಲೆಯಲ್ಲಿ ಈ ಮೇಲೆ ಹೇಳೋದು ಅಂದ್ಕೊಳ್ಳಲ್ಲ ಅಂತ. ಬಟ್ ಇಲ್ಲೆಲ್ಲೋ ಅನಿಸ್ತಾ ಇರುತ್ತಲ್ಲ, ಇದು ಪ್ಯಾಟ್ರನು, ಇದು ಕಲರು, ಇದನ್ನು ಯಾವುದೋ ಕಲರ್ ಐತೆ, ಒಂದು ಕಲರ್ ಇಟ್ಟಿಲ್ಲ. ಪ್ರತಿ ಸರಿನೂ ಒಂದು ಕಲರ್ನ ಫಿಕ್ಸ್ ಮಾಡಿಕೊಡ್ಬಿಟ್ಟು ಅದು ಸಿಗಲಿಲ್ಲ ಅಂದ್ಕೊಂಡು ಬರುವೆ. ಬಟ್ ಆದರೆ ಈ ಸರಿ ಹಿಂಗೆ ಗೊತ್ತಾ, ರೆಡ್ಡು, ಪಿಂಕು, ಎಲ್ಲೋ, ಆಮೇಲೆ ಲ್ಯಾವೆಂಡರು, ಇದೆಲ್ಲ ಕಲರ್ನೂ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಯಾವ ಕಲರ್ ಸ್ಯಾರಿ ಸಿಗುತ್ತೋ, ಯಾವ ಥರ ಸ್ಯಾರಿ ಸಿಗುತ್ತೋ ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಯಾವ ಥರದ್ದು ಸಿಗುತ್ತೆ ಅಂತ. ಹೆಂಗೋ ಮನೆ ಕ್ಲೀನ್ ಮಾಡಿಕೊಟ್ಟಿದ್ದೆ ಸಾನು ನಂದು ಎಲ್ಲ. ಪೂಜೆ ಮಾಡಿ ಮುಗಿಸಿದ್ದಾಯಿತು. ನೈಟು 2 ಗಂಟೆ ರಾತ್ರಿವರೆಗೂ ಸ್ಟಿಚಿಂಗ್ ಕೊಟ್ಟಿದ್ದು. ಹಿಂಗಾಯಿತು ಅಂದರೆ, ಮಮ್ಮಿ ಅವ್ರ ಫ್ರೆಂಡ್ ಮಗಳದ್ದು ಒಂದು ತಂದು ಕೊಟ್ಟಿದ್ರು, ನಮ್ಮ ಅತ್ತೆದು ಬಂದಿತ್ತು. ಹಾಗೆ ನನ್ನ ನೇಬರು ಇವ್ರದ್ದೆಲ್ಲ ಹೊಲಿದು ಮುಗಿಸ್ಬೋದಿತ್ತು, ಆರಾಮಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ನನ್ನ ನೇಬರ್ ಒಬ್ಬರು ಮೇಲ್ಗಡೆ ನೀತು ಅಂತ ಇದ್ದಾರೆ, ಅವರು ಒಂದು ಕೊಟ್ಟರು. ಅವರಿಗೂ ಎಮರ್ಜೆನ್ಸಿ ಬೇಕಿತ್ತಂತೆ. ಬಟ್ ಅವರು ಪಾಪ ಯಾವಾಗಲೂ ನನ್ನ ಹತ್ರನೇ ಕೊಟ್ಟು ಹೊಲಿಸ್ತಾರೆ. ಅವ್ರು ಎಮರ್ಜೆನ್ಸಿ ಕೇಳಿದಾಗ ಯಾಕೆ ಬೇಡ ಅನ್ನೋದು ಅಂತ ಹೇಳ್ಬಿಟ್ಟು, ಸರಿ ಹೊಲ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹೊಲಿದು ಫಾಲ್ ಹಾಕಿದ್ದು ಎಲ್ಲ 2 ಗಂಟೆ ರಾತ್ರಿ ಮಲ್ಕೊಂಡಾಗ ಬಿಟ್ಟು ಮಲ್ಗೋದಕ್ಕಾಗ್ತಾಯಿಲ್ಲ. ಹೆಂಗಿದ್ರು ಮಲ್ಕೊಂಡ್ರೂ ಫೋನ್ ನೋಡ್ಕೊಂಡು ಅದಾಡ್ಕೊಂಡು ಮಲ್ಗೋದು ಅಷ್ಟೇ ಟೈಮ್ ಆಗಿರುತ್ತಲ್ವ ಅಂತ ಹೇಳ್ಬಿಟ್ಟು ಮುಗಿಸ್ತೇ ಬಿಟ್ಟು ಕಣ್ಣೆಲ್ಲ ಊದ್ಕೊಂಡಾಗಿತ್ತು. ತಲೆಗೆ ಎಣ್ಣೆ ಚೆನ್ನಾಗಿ ಹಚ್ಚಿದ್ನಲ್ಲ, ಕಣ್ಣು ಹಿಂಗಂತೈತೆ. ನೈಟು ಆಗ್ತಾಯಿಲ್ಲ, ನಿದ್ರೆ ಬರ್ತಾಯಿದ್ರು ಕೆಲಸ ಮುಗಿತಾ ಇಲ್ಲ. ಹಾಗಾಗಿ ಹಂಗೋ ಹಿಂಗೋ ಮುಗಿಸ್ಬಿಟ್ಟೆ. ಮಾಡಬೇಕು ಅಂದ್ಕೊಂಡಿರೋ ಕೆಲಸನ ಮುಗಿಸ್ಬಿಟ್ರೆ ಅದು ಒಂಥರ ಸಮಾಧಾನ. ಇಲ್ಲಾಂದರೆ ಒಂಥರ ಮುರ್ಸು ಅನಿಸ್ತಾ ಇರುತ್ತೆ, ಅಯ್ಯೋ ಮುಗಿಲಿಲ್ವಲ್ಲ ಅಂತ ಬೇಜಾರಾಗ್ಬಿಡುತ್ತೆ. ನಾನು ತೊಗೊಂಡೋಗಿ ಕೊಡಲೇಬೇಕಿತ್ತು ವಿತೌಟ್ ಎನಿ ಕಂಡೀಷನ್. ಇನ್ನು ಅವ್ರಿಗೂ ಕೂಡ ಏನು ಹೇಳಿದೆ, ನಮ್ಮ ನೇಬರು ಅವ್ರದ್ದು ಕೂಡ ಏನೋ ಫಂಕ್ಷನ್ ಇತ್ತಂತೆ ಇವತ್ತು, ಅವರಿಗೂ ಬೇಕಿತ್ತು. ಸೊ ಹಾಗಾಗಿ ಅಂತೂ ಇಂತೂ ಮುಗಿಸಿ ಅವ್ರಿಗೆ ಕೊಟ್ಟೆ. ಬನ್ನಿ ಇವಾಗ ತಿಂದು ಸ್ವಲ್ಪ ಮೈಸೂರಿಗೆ ಹೊರಡೋಣ. ಎಲ್ಲರದ್ದು ಆಯಿತು. ಸಣ್ಣ ಹೆಂಗಿತ್ತೆ? ಉಪ್ಪು ಖಾರ ಹುಡಿ ಹಾಂ ಎಲ್ಲ ಕರೆಕ್ಟಾಗೈತೆ. ಅವಳಿಗೆ 10 ಗಂಟೆಗೆ ಸ್ಕೂಲ್ ಇರೋದಕ್ಕೆ ಬೇಗ ಸ್ಕೂಲು ಅನ್ನೋದೇ ಇರುತ್ತೆ, ಕಾಲೇಜ್ ಇರೋದಕ್ಕೆ ಬೇಗ ಇದ್ದರೆ ಹಿಂಗೆ ಆರಾಮಾಗಿ ಕೂತ್ಕೋಬೋದು. ಬಟ್ ಏನು ಮಾಡ್ತಾಳೆ ಗೊತ್ತಾ, ಕನುಷಿ ಹೋದ್ಮೇಲೆ ಎದ್ದೇಳ್ತಾಳೆ. ಎಷ್ಟೊಂದು ದಿನ ಹಾಗೆ ಮಾಡೋದು. ಇವತ್ತು ಎದ್ದು ಫ್ರೆಶ್ ಅಪ್ ಆಗಿದ್ದಾಯಿತು. ಇನ್ನು ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗೋದಷ್ಟೇ ಅವಳು. ಓಕೆ, ಇನ್ನು ಹೊರಡೋಣ ಬನ್ನಿ. ಕುಕ್ಕಿಗೆ ಬೇಜಾರಾಗ್ಬಿಟ್ಟೈತೆ ಒಯ್ತೀನಿ ಅಂತ. ಅದಕ್ಕೆ ಅಮ್ಮ ಕುಕ್ಕಮ್ಮ ಅವಳಕ್ಕೆ ಸೆನ್ಸ್ ಗೊತ್ತಾಗ್ಬಿಟ್ಟಿರತ್ತೆ, ರೆಡಿ ಆಯ್ತಿದ್ದಂಗೆ ನಾವು ಬಿಟ್ಟು ಹೋಗ್ತೀವಿ ಅವಳನ್ನ ಅಂತ. ಬಾಯ್ ಅಮ್ಮ, ಬಾಯ್. ಓನ್ ಮಗಳೇ, ಹಾಂ ಹೋಗ್ಬಾರ್ದಾ? ನೀನು ಕರ್ಕೊಂಡೋಗ್ಲಾ? ಹಾಂ ಏನೇ ಬಂಗಾರಿ ಕರ್ಕೊಂಡೋಗ್ಲ? ಅಯ್ಯೋ ಅದರೊಳಗೆ ಇವನು ಬಂದ. ಅದೇನು ತಿಂದವನೋ ಇಲ್ಲ ಇನ್ನೆಲ್ಲಾದರೂ ಗಾಯ ಮಾಡ್ಕೊಂಡವನೋ ಗೊತ್ತಿಲ್ಲ ನನಗಂತೂ. ಬಂದವನೇ ಮಲ್ಕೊಬಿಟ್ಟವನೇ. ತಿನ್ನಕ್ಕೆ ಕೇಳ್ದೇನೆ ಇವತ್ತು. ರಾಕ್ಷಸ ಸುಲಭದಲ್ಲಿ ಮಲಗಲ್ಲ ಮಗನೇ. ಓನತ್ತು ಧೂಳು ಹೇಳ್ಸ್ಕೊಂಡು ಸ್ನಾನ ಮಾಡಿಸ್ಬೇಕು ಗಬ್ಬಿಗೆ. ಅಮ್ಮೋ ಇವನು ಗಬ್ಬಿ ಅಲ್ಲ, ಗಬ್ಬಿ ನನ್ನ ಮಗ ಇವನು ಗಬ್ಬಿ. ಅವ್ನು ಬಂದ ತಕ್ಷಣ ಅವನು ಮೂಸು ನೋಡಿಕೊಂಡು ಹೋಗಿ ಕೂತಿರೋದಂಗೆ. ಇನ್ನು ನಾನು ಕೂಡ ಮನೆಯಿಂದ ಹೊರಟೆ. ಬಸ್ಸಲ್ಲೇ ಹೊರಡ್ತಾ ಇದ್ದಿದ್ದು. ಕನಿಷ್ಠ ಕೇಳ್ತಾ ಇದ್ದಿದ್ದು ಟ್ರೈನಲ್ಲಿ ಹೋಗ್ತಿದ್ದೆ ಮುಂಚೆ ಅಂತ ಹೇಳ್ಬಿಟ್ಟು. ನಾನು ಮುಂಚೆ ಈ ಹೈವೇ ರೋಡ್ ಆಗೋದಕ್ಕೂ ಮುಂಚೆ ಟ್ರೈನ್ ಬಿಟ್ಟು ನಾನು ಬಸ್ಸಲ್ಲಿ ಯಾವತ್ತೂ ಹೋಗ್ತಾನೆ ಇರಲಿಲ್ಲ. ನನಗೆ ಆಗ್ತಾನೂ ಇರಲಿಲ್ಲ ಅಷ್ಟು ಅವರ್ ಜರ್ನಿ ಮಾಡೋದಕ್ಕೆ. ಇವಾಗ ಆರಾಮಾಗಿ 2 ಅವರ್ಗೆಲ್ಲ ಹೋಗಿಬಿಡ್ತಾರೆ. ಇನ್ನು ಕೆಂಗೇರಿಗೆ ಹೋಗಿ ಟ್ರೈನ್ ಹತ್ತೋದ್ರ ಬದಲಾಗಿ ಆರ್ಚ್ ಹತ್ರ ಬಂದು ಬಸ್ ಸಿಕ್ಬಿಡುತ್ತೆ, ಬಸ್ ಹತ್ಬೋದು. ಸೊ ಹಾಗಾಗಿ ಬಸ್ಸಲ್ಲೇ ಹೋಗ್ತೀನಿ ಇವಾಗೆಲ್ಲ. ಮುಂಚೆ ಥರ ನಾನು ಟ್ರೈನ್ ಇಷ್ಟಪಡಲ್ಲ. ಆವಾಗ ಹಠ ಮಾಡ್ಕೊಂಡು ಟ್ರೈನಲ್ಲಿ ಹೋಗ್ತಿದ್ದೆ. ನನಗೆ ಇಷ್ಟನೇ ಆಗ್ತಾಯಿರಲಿಲ್ಲ ಬಸ್ಸಲ್ಲಿ ಓಡಾಡೋದು. ಇನ್ನು ಅದಾದಮೇಲೆ ಇವಾಗ ಟ್ರಾಫಿಕ್ ಇರಲ್ಲ, ಏನಿಲ್ಲ. 2 ಅವರ್ಗೆ ಆರಾಮ್ಸೆ ನಾನ್ ಸ್ಟಾಪ್ ಹೋಗ್ಬಿಡ್ತಾರಲ್ಲ ಅಂತ ಹೋದ್ವಿ. ಇನ್ನು ಫಸ್ಟಿಗೆ ಹೋದಾಗ ಬಸ್ಸು ಖಾಲಿ ಇತ್ತು.
ಸೀಟು ಕೂಡ ತುಂಬ ಖಾಲಿ ಇತ್ತು. ಇನ್ನು ಕವಿಗಳದ್ದು ಫೋಟೋಸ್ಗಳನ್ನೂ ಹಾಕಿದ್ರು ಅಲ್ಲಿ ಡೋರಲ್ಲೆಲ್ಲ. ಇನ್ನು ಕೆಂಗೇರಿಗೆ ಬಂದು ನಿಲ್ಲಿಸ್ತಿದಾಗ ಏನಾಯಿತು ಗೊತ್ತಾ, ಕೆಂಗೇರಿನಲ್ಲಿ ಬಂದು ನಿಲ್ಲಿಸಿದ್ರು. ಬೇರೆ ಬಸ್ಸವ್ರು ಬಂದು ನಿಮ್ಮ ಬಸ್ಸಲ್ಲಿ ಎಷ್ಟು ಜನ ಅವರೇ ಅಂದರು. ಇದ್ದವ್ರು 3 ಸೀಟ್ ಜನ. ಅದಕ್ಕೋಸ್ಕರ ಹೋಗಿ ಇದು ಬನ್ನಿ ನಮ್ಮ ಬಸ್ಗೆ ಹತ್ಕೊಂಡು ಬಿಡು, ಕಳಿಸು, ನಾನು ಹೊರಟ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋಗಿ ಆ ಬಸ್ ಹತ್ಕೊಳ್ಳಿ ಅಂತ ಹೇಳಿದರು. ನಮಗೂ ಸೀಟ್ ಸಿಕ್ತು, ಬಂದು ಹತ್ಕೊಂಡು ಹೊರಟೆ ನಾನು. ಈ ಬಸ್ಸಲ್ಲಿ ಫುಲ್ ಜನ ಇದ್ದರು. ಟ್ರಾಫಿಕ್ಕು ಕೂಡ ಕೆಂಗೇರಿ ಹತ್ತತ್ರ ಅದು ಏನು ಹೈವೇ ಸೇರುತ್ತೆ ಅಲ್ಲಿವರೆಗೂ ಒಂದಷ್ಟು ಟ್ರಾಫಿಕ್ ಇತ್ತು. ಸರಿ ಅಂತ ಹೇಳಿಬಿಟ್ಟು ಆರಾಮಾಗಿ ಸೀಟ್ ಸಿಕ್ತು. ನನಗೂ ನಿದ್ರೆ ಆಗಿರಲಿಲ್ವಲ್ಲ, ನೈಟು ಚೆನ್ನಾಗಿ ನಿದ್ರೆ ಬಂತು. ನಿದ್ರೆ ಮಾಡಿಕೊಂಡು ನಾನು ಮೈಸೂರಿಗೆ ತಲುಪಿದೆ. ಇಲ್ಲಿ ಮೈಸೂರಿಗೆ ಬಂದಿದ್ದಾಯಿತು. ಅರಮನೆ ಕಾಣಿಸ್ತಾಯಿತ್ತು. ಇಲ್ಲಿ ಇದು ದೊಡ್ಡ ಗಡಿಯಾರ, ಈ ಕಡೆ ಅರಮನೆ, ಈ ಕಡೆ ದೊಡ್ಡ ಗಡಿಯಾರ ಕಾಣಿಸುತ್ತೆ. ದೊಡ್ಡ ಗಡಿಯಾರದಿಂದ ಟೌನ್ ಹಾಲು. ನಾವು ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ರೆ ಇಲ್ಲಿಗೇನೆ ಕರ್ಕೊಂಡು ಬರ್ತಾಯಿದ್ದಿದ್ದು ಸ್ಕೂಲಿಂದ. ಇನ್ನು ನಮ್ಮ ಅಕ್ಕನೂ ಬಂದವಳೆ, ಇನ್ನು ಒಬ್ಬಳು, ಇನ್ನು ಇಬ್ಬರು ಬರಬೇಕು. ಅವ್ರಿಗೋಸ್ಕರ ವೆಯ್ಟಿಂಗು. ಅವ್ರು ಬಂದಮೇಲೆ ಸೀರೆ ಶಾಪಿಂಗ್ ಹೊರಡೋದು. ಇವತ್ತಿಂದ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗೇ ಇನ್ನೆಲ್ಲ ಆಲ್ಮೋಸ್ಟ್. ಅಕ್ಕನೂ ಬಂದಿದ್ಲು, ಅಕ್ಕನ ಮಗಳೂ ಕೂಡ ಜೊತೆಗೆ ಬಂದಿದ್ಲು. ಅವ್ರ ಮನೆ ಹತ್ರ ಯಾವುದೋ ದೇವಸ್ಥಾನ ಇದೆ, ಅದಕ್ಕೆ ಕಳಶ ಹೊರಬೇಕಿತ್ತಂತೆ. ಇವತ್ತು ಚಾಮುಂಡಿ ಹಬ್ಬ ಮಾಡ್ತಿದ್ರು ಅಲ್ಲಿ. ಹಾಗಾಗಿ ಅವಳಿಗೂ ಕೂಡ ನಮ್ಮ ಅಕ್ಕನ ಮಗಳಿಗೂ ಒಂದು ಸೀರೆ ತೊಗೊಳ್ಬೇಕಿತ್ತು, ಹೊಸ ಸೀರೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ತೊಗೋಬೇಕು ಅಂತ ಹೇಳ್ಬಿಟ್ಟು ಅವಳು ಕೂಡ ಬಂದಳು. ಇನ್ನು ಅದಾದಮೇಲೆ ಅಲ್ಲಿ ಬಂದರೆ ಪ್ಲೇಸ್ ನೋಡಿ, ಆ ಅರಮನೆ, ಆ ಮೋಡ, ಸುತ್ತ ಹಸಿರು ಗಿಡಗಳು ಎಷ್ಟು ಚೆಂದ ಕಾಣಿಸ್ತಿತ್ತು ಗೊತ್ತಾ. ಆ ಪ್ಲೇಸು ಕಣ್ಣು ತುಂಬ್ಕೊಳ್ಳೋ ಥರ ಇತ್ತು. ಇನ್ನೂ ಹಣ್ಣು ತೊಗೊಂಡು ತಿನ್ನೋಣ ಅಂತ ಹೇಳಿ ಅಲ್ಲೇ ಹೋದ್ವಿ ಅರಮನೆ ಮುಂದೆನೇ. ಅಂದರೆ ಅವಳು ಏನು ದೇವರು ಕಳಶ ಹೊರಬೇಕು, ಅವಳು ಉಪವಾಸ ಇರಬೇಕು, ಊಟನ ಮಾಡೋ ಹಾಗಿಲ್ಲ. ಹಾಗಾಗಿ ಹಣ್ಣು ಕೊಡ್ಸೋಣ ಅಂತ ಹೇಳಿಬಿಟ್ಟು ಅವಳಿಗೆ ಹೋಗಿ ಕಲ್ಲಂಗಡಿ ಹಣ್ಣು ಕೊಡಿಸ್ಕೊಂಡು ತಿನ್ಕೊಂಡು, ಇನ್ನು ನಮ್ಮ ಮೈಸೂರು ಮಾರ್ಕೆಟ್ ನೋಡ್ದೇನೆ ಇರೋದಕ್ಕಾಗತ್ತಾ, ಬಳೆ ಶಾಪಿಂಗ್ ಮಾಡ್ಕೊಬಿಡೋಣ ಅಂತ ಬಂದೆ. ನಾನು ಬಳೆನ ಚಿಕ್ಕಪೇಟೆನಲ್ಲೇ ತೊಗೊತಿದ್ದೆ ಬಂಡಲು. ಬಟ್ ಅದರಲ್ಲಿ ಏನು ಗೊತ್ತಾ, ಅರ್ಧಕ್ಕರ್ಧ ಹೊಡೆದಿರೋ ಬಳೆಗಳೇ ಇರ್ತಿದ್ವು. ಅದ್ರ ಬದಲಾಗಿ ಬೇಡ, ಡಜನ್ ಲೆಕ್ಕನೇ ತೊಗೊಂಡ್ಬಿಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಳಕ್ಕೆ ಹೋದ್ವಿ. ಇನ್ನು ಯಾವಾಗಲೂ ಮೈಸೂರಿಗೆ ಬಂದರೆ ನಾನು ಇದೇ ಶಾಪಲ್ಲಿ ನನಗೆ ಬಳೆ ತೊಗೊಳ್ಳೋದು. ನಾನು ಯಾವಾಗಲೂ ತೊಗೊಳ್ಳೋದು ಕಟ್ ಬಳೆ. ಅದರಲ್ಲೂ ಬ್ಲ್ಯಾಕು, ರೆಡ್ಡು, ಗ್ರೀನು, ಮೆರೂನು, ಇವು 4 ಕಲರ್ನ ನಾನು ಯೂಸ್ ಮಾಡೋ ಅಂಥದ್ದು. ಇಲ್ಲಿ ಬಳೆ ಅಂಗಡಿಗೂ ಒಳಗೆ ಬರ್ತಾ ಇದ್ದಂಗೆ ಮಳೆನ ಅಯ್ಯೋ ಓಡಾಡೋಣ ಅಂದರೆ ಮೈಸೂರಲ್ಲಿ ಈ ರೇಂಜಿಗೆ ಆಗೋಯ್ತಲ್ಲ, ಅದು ಜೋರಾಗಿ ಬರ್ತೈತೆ. ನಿಂತೋದ್ರೆ ಸಾಕಪ್ಪ. ಈ ದೊಡ್ಡ ಬಳೆಗಳಿಗಿಂತ ಈ ಮಕ್ಳು ಬಳೆ ನೋಡೋಕೆ ಸಾಕತ್ತಾಗಿ ಕಾಣಿಸ್ತೈತೆ. ಅಲ್ಲಿ ಪುಟ್ಟ ಬಳೆಗಳು ಚೆನ್ನಾಗಿ. ಇನ್ನು ಈ ಮೇಡಮ್ ಅವ್ರಿಗೂ ಒಂದು ಅಷ್ಟೊತ್ತು ಕಾದಿದ್ದಾಯಿತು. ಇಲ್ಲಿ ಇವರು ಕಣೆ ಶಾಪಿಂಗ್ ಮಾಡ್ತಾ ಇಲ್ವಾ? ಅದು ಎಲ್ಲಿಂದ ಅಲ್ಲಿಂದ ನಡ್ಕೊಂಬಂದು ಶಾಪಿಂಗ್ ಮಾಡಬೇಕಾಗಿತ್ತ ನಾನು. ವ್ಯಾಪಾರ ನಡೆಸ್ತಾರೆ, ಹಬ್ಬದ ವ್ಯಾಪಾರ. ಅರ್ಧ ಗಂಟೆ ನಿಲ್ಸಿರೋದು ಎಷ್ಟು ಬರುತ್ತೆ? 800. ಹಾಕೋದಕ್ಕಂತ ಹಾಕವ ಏನಿಲ್ಲ, ಹಾಕಪ್ಪ ಹಾಕೋದಕ್ಕಂತ ಹಾಕಿ ಅಲ್ಲ ತಿಂದು ಇದು ಮಾಡಿದ್ರೆ ಅದೇ ಇದಾಗ್ತದೆ. ನಾವು ಎಳ್ದು ಬಿಡ್ತೀವಿ. ಅದು ಇನ್ನೂ ದೊಡ್ಡನೇ ಆಯ್ತು ಅನ್ಸ್ತೈತೆ. ಹಸಿರು ನನಗೆ ಇಷ್ಟ ಆಯಿತು, ಸಖತ್ತಾಗಿತ್ತು ಬೊಕ್ಕೆ. ಹಾಂ, ಫೋಟೋಗೆ, ವಿಡಿಯೋಗೆ ಇಲ್ಲ, ಫ್ರೀ ನೋಡೋಕ್ಕೆ. ಅಯ್ಯೋ, ಅಲ್ಲಿ ಇನ್ನೂ ಸಖತ್ತಾಗೈತೆ ನೋಡೋಕ್ಕೆ. 10 ರೂಪಾಯಿ. ಅದು ಒಂಥರ ಆರ್ಟಿಫಿಷಿಯಲ್ ಫ್ಲವರ್ ಥರ ಕಾಣಿಸ್ತೈತೆ. ನಿಜನಾ ಅದು ರಿಯಲ್ ಫ್ಲವರಾ? ರಿಯಲ್ ಅಲ್ಲ ಅದು, ಅದಕ್ಕೆ ಹೆಂಗೆ ಕಾಣಿಸ್ತೈತೆ. ಏನು ಗೊತ್ತಾ, ತಗತೀವ ಬಿಡ್ತೀವ ಹಿಂಗೆ ನೋಡ್ಕೊಂಡು ಸುತ್ತಕ್ಕೈತಲ್ಲ, ಅದು ಮಜಾ. ಇಲ್ಲಿ ರೋಸ್ಗಳು ಬೇಜಾರಾದ್ರೆ ಅದೇ ಬೇಜಾರಾದಾಗ ಸಾಕತ್ತಾಗೈತೆ ಫ್ಲವರ್ಗಳೆಲ್ಲ, ಬೊಕ್ಕೆಗಳು. ಏನು ಚೆನ್ನಾಗಿ ಕಾಣಿಸ್ತೈತಲ್ಲ ಭವ್ಯ ನೋಡು. ಇನ್ನೂ ಸಖತ್. ಕೆಲವೊಂದು ವಿಡಿಯೋಗೆ ಚೆನ್ನಾಗಿ. ಏನಾಕ ಆ ಅಂಗಡಿಲಿ ವರಮಹಾಲಕ್ಷ್ಮಿ ಮಕ್ಕಕ್ಕೆ ಅಲಂಕಾರ ಮಾಡೋದು ಸಿಗುತ್ತೆ. ಇದಕ್ಕೆ ಅಂತಲೇ ನಾನು ಮಾರ್ಕೆಟ್ ಒಳಗೆ ಬಂದಿದ್ದು. ಯಾರಿಗಾದ್ರೂ ಬೇಕಿದ್ರೆ ನೋಡಿ, ಇಲ್ಲಿ ಓಪನ್ ಏನಿರುತ್ತೆ ಅದು ಬಂದು ಲೆಫ್ಟಿಗೆ ಸಿಗುತ್ತೆ. ಭವ್ಯ ಅಲ್ಲಿ ಹೋಗ್ಬೇಕು ಬಾ. ಮಕ್ಕಕ್ಕೆ ಅಲಂಕಾರ ಮಾಡೋದು ಸಿಗುತ್ತೆ. ಹಾಂ, ತಗೊಳ್ಳೋಣ. ಹಾಂ, ಬಳೆಗೊನೆ ತಗೊಳ್ಳಲ್ಲ ಈ ಸರಿ, ಬೇಡ ಈ ಸರಿ ನೋಡೋಣ. ಎಷ್ಟು ಅಣ್ಣ, ಎಷ್ಟಿದು? 850. ಸರಿ, ಮುಖಕ್ಕೆ ಅಲಂಕಾರ ಮಾಡೋದು. ಈಗ ಅಂಥದ್ರಲ್ಲಿ ತಾಮ್ರದ ಮೇಲೆ ಬಿಟ್ಬಿಟ್ಟು ಈ ಥರ ಕಂಚಿನ ಬಿಂದಿಗೆ ಮೇಲೆ ಕೂರಿಸ್ತಾರಪ್ಪ ಇಲ್ಲಿ. ಅಯ್ಯೋ, ಎಷ್ಟು ಚಂದ ಅಲಂಕಾರ ಮಾಡೋದು. ಏನವ
ಕಮಲ ಹೂವು. ಇದು ಫ್ಲವರ್ ಮಾರ್ಕೆಟ್ ಒಳಗೆ ಬರ್ತಿದ್ದಾಗೆ ಲೆಫ್ಟಿಗೆ ಸಿಗುವಂಥ ಅಂಗಡಿ. ನನ್ನ ಮುಖಕ್ಕೆ ಅಲಂಕಾರಕ್ಕೆ ಬೇಕಿರೋದನ್ನೆಲ್ಲ ಇಲ್ಲೇ ತೊಗೊಂಡಿದ್ದು. ಇನ್ನು ಅಕ್ಕನೂ ಕೂಡ ತೊಗೊಂಡಿರಲಿಲ್ಲ, ಅವಳು ಈ ವರ್ಷ ತೊಗೊತಾ ಇದ್ಲು, ಅದಕ್ಕೋಸ್ಕರ ಅವಳು ಬಂದು ನೋಡಿ ತೊಗೊಂಡ್ಲು. ಇನ್ನು ಇದು ಸ್ಟಿಕ್ ಆನು, ಅದೆಲ್ಲ ಸ್ಟಿಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅವಳು ಒಂದು ತೊಗೊಂಡ್ಲು. ನನ್ನ ಹತ್ರ ಇದೆ ಎಲ್ಲ. ಕಮಲ ಹೂವು ಬರುತ್ತಾ? ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಬರುತ್ತೆ ನಾನು ಬಿಳಿದು ನೋಡಿಲ್ಲ, ಆದರೆ ಈ ಥರ ಬಿಳಿನಾ ಅದು? ಆಲ್ರೆಡಿ ಬಿಸಿಲು ಏನು ರೇಂಜಿಗೆ ಓಡಾಡ್ತಾ ಇದೆ ಅಂದರೆ, ಇದೇನೋ ಹೇಳ್ತಾರಲ್ಲ ಉಸಿರು ಒಳ್ಳೆ ಕ್ಷಣ ಕೊದ್ದು ಬಣ್ಣ ಅಂತ, ಹಾಗೆ ತಗೊಂಡೇನೆ. ಏನೇನು ತಗೊಂಡೆ? ಬಾ, ಬೆಂಗಾಲಿ ಸ್ವೀಟ್ ಅಂದರೆ ಇದು ಚಾಂಪಾಕಲಿ ಅವೆಲ್ಲ, ರಸಗುಲ್ಲ ಈ ಥರದ್ದು. ನಮ್ಮ ಮಮ್ಮಿ ಫ್ರೆಂಡ್ ಇವರು. ನಮ್ಮ ಮಮ್ಮಿ ಬಾರ್ಗೇನ್ ಮಾಡಿ, ನಮ್ಮ ಮಮ್ಮಿ ಫ್ರೆಂಡ್ ಬಾರ್ಗೇನ್ ಮಾಡಿ ಫ್ರೆಂಡ್ ಮಾಡ್ಕೊಬಿಟ್ಟಿರುತ್ತೆ. ಕೆಲವೊಂದು ಬಾರ್ಗೇನ್ ಹೆಂಗಿರ್ತವೆ ಅಂದರೆ ನಾವೇ ಅಂಗಡಿಯಿಂದ ಆಚೆ ಓಡೋಗ್ಬಿಡ್ಬೇಕು. ನಮ್ಮ ಮಮ್ಮಿ ಕೇಳ್ತಾರೆ ರೇಟ್ಗೆ, ಹಂಗೆ ಮಾಡೋದು. 100 ರೂಪಾಯಿನ 10 ರೂಪಾಯಿ ಕೇಳ್ಬಿಟ್ಟಿರ್ತಾರೆ, ಓಡ್ಬಿಟ್ಟಿರ್ತೀವಿ ನಾವು. 10 ರೂಪಾಯಿ ಕಮ್ಮಿ ಕೇಳಿದ್ರೆ ಅವ್ರು ಕೇಳೋದೇ 10 ರೂಪಾಯಿ. ಹಂಗೆ ನಮ್ಮ ಮಮ್ಮಿ ಇದೆಲ್ಲ ಸ್ವೀಟ್ ಟೈಮಲ್ಲಿ ಏನು ತುಂಬವ್ರೆ, ಆದರೆ ಏನೋ ತಿನ್ನೋ ಮನಸ್ಥಿತಿನೇ ಇಲ್ಲ. ಆ ಮೋಡ ಮುಚ್ಚಿದ ವಾತಾವರಣದಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಎಷ್ಟೊತ್ತು ಬೇಕಾದ್ರೂ ಶಾಪಿಂಗ್ಗೆ ಓಡಾಡ್ಬೋದು ಅನ್ನೋ ಥರ ಇತ್ತು. ಇನ್ನು ಅಂಗಡಿಗೆ ಹೋಗ್ತಿದ್ದಾಗೆ ಮಳೆ ಬಿದ್ದು 2 ನಿಮಿಷಕ್ಕೆ ಭಯ ಹುಟ್ಟಿಸ್ಬಿಡ್ತು. ಹೆಂಗಪ್ಪ ಈ ಮಳೆನಲ್ಲಿ ಎಲ್ಲಿ ಹೋಗೋದಪ್ಪ ಅನ್ನೋ ಥರ. ಇನ್ನು ಅದಾಗಿ 2 ನಿಮಿಷ ಆಗಿಲ್ಲ, ಆಲೆ ಈ ಮಟ್ಟಿಗೆ ಬಿಸಿಲು ಹೊಡಿತಾ ಇತ್ತು. 3 ಸೀಸನ್ ಒಂದೇ ದಿನದಲ್ಲಿ 1 ಅವರ್ ಒಳಗೆಲ್ಲ ಬಂದೋಗಿತ್ತು. ಇನ್ನು ತಗೊಂಡು ಈ ಮಾರ್ಕೆಟ್ ಸುತ್ತಾಡೋಕ್ಕೆ ಚೆನ್ನಾಗಿರುತ್ತೆ. ಸುತ್ತಾಡ್ಕೊಂಡು ಹೊರಟ್ವಿ. ಅಲ್ಲ, ದಾಳಿಂಬೆ ಸೀಸನ್ ಇರಬೇಕು ಕಣೆ. ಹೆವಿ ದಾಳಿಂಬೆ ಮಾರ್ತಾವ್ರೆ. ರೇಟ್ ಏನಾದರೂ ಕಮ್ಮಿ ಮಾಡಿರ್ತಾರ ಸೀಸನ್ ಅಂತ? ಹಾಂ, ಕೆಜಿ 100 ರೂಪಾಯಿ. 50 ರೂಪಾಯಿನಾ? 50 ರೂಪಾಯಿಗೆ ಚೆನ್ನಾಗೈತಲ್ವೇನೆ? ತಗೊಬಿಡಣ್ಣ. ಮೊಸರನ್ನ ಅದು ಹೆಸರು ಬೇಳೆ ಏನಾದರೂ ಮಾಡಿದ್ರೆ ತೂಕ. ನಮ್ಮಮ್ಮ ಮೈಸೂರಲ್ಲಿ ಎಲ್ಲೆಲ್ಲಿ ಕಮ್ಮಿ ಕೊಡ್ತಾರೆ, ಎಲ್ಲೆಲ್ಲಿ ಜಾಸ್ತಿ ಕೊಡ್ತಾರೆ ಎಲ್ಲ ಅರ್ಥ ಕುಡಿದ್ಬಿಟ್ಟವ್ರೆ. ತೂಕ ಕಮ್ಮಿ ಅಂದರು ಬೇಡವೇ ಬೇಡ ಅಂತ ಅದನ್ನು ಬಿಟ್ಟು ಬಂದೆ. ಇನ್ನು ಕರ್ನಾಟಕ ಸ್ಯಾರಿ ಸೆಂಟರು. ನಾನು ಕಳೆದ ವರ್ಷ ಅಲ್ಲ, ಕಳೆದ ವರ್ಷವೂ ಇಲ್ಲೇ ತೊಗೊಂಡಿದ್ದು. ಕಳೆದ ಸರಿ ಮಾತ್ರ ಸುದರ್ಶನ್ ಸಿಲ್ಕಲ್ಲಿ ತೊಗೊಂಡಿದ್ದೆ. ನನಗೇನೋ ಮೈಸೂರಲ್ಲಿ ಸೀರೆ ತೊಗೊಳೋದೆ ನನಗಿಷ್ಟ ಆಗೋದು. ನನಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗೋದಿಲ್ಲ ಬೆಂಗಳೂರಲ್ಲಿ ಸೀರೆ ತೊಗೊಂಡ್ರೆ. ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಬಂದು ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಹೋಗಿದ್ದೆ. ಇನ್ನು ಸ್ಯಾರಿಗಳೆಲ್ಲ ನೋಡೋಕ್ಕೆ ತುಂಬ ಜನ ಇದ್ದರು. ಭವ್ಯ ಹೇಳ್ತಾಯಿದ್ದು, ನೀನು ಬಂದು ಒಳ್ಳೆ ಕೆಲಸ ಮಾಡಿದೆ, ಇನ್ನೂ ಸ್ವಲ್ಪ ಲೇಟ್ ಆಗಿದ್ರು ಇನ್ನೂ ಜನ ಜಾಸ್ತಿ ಆಗಿರೋರು. ನಾನು ವೀಕ್ ಸ್ಟಾರ್ಟಿಂಗಲ್ಲಿ ಬಂದಿದ್ದೀನಿ, ಆವಾಗಲೂ ಕೂಡ ಎಷ್ಟು ಜನ ಇದ್ದರು ಗೊತ್ತಾ, ಸಿಕ್ಕಾಬಟ್ಟೆ ಜನ ಇದ್ದರು. ಈ ಸೀರೆಗಳನ್ನ ನೋಡ್ಬೇಕಾದ್ರೆ ಏನು ಅನಿಸುತ್ತೆ ಅಂದರೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅನಿಸ್ತಾ ಇರುತ್ತೆ. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗೋದಿಲ್ಲ. ನಮಗೆ ತೊಗೋಬೇಕು ಅಂದರೆ ನಮ್ಮ ಮೈ ಮೇಲೆ ಹಾಕ್ಕೊಂಡು ನಮ್ಗೆ ಚೆನ್ನಾಗಿ ಕಾಣಿಸ್ತಿದೆಯಾ ಚೆನ್ನಾಗಿಲ್ವ ಅಂತ ಹೇಳಿ ತಗೊಂಡು ಎತ್ಕೊಂಡು ಬಂದುಬಿಡ್ಬೋದು. ಆದರೆ ಅಮ್ಮನವ್ರಿಗೆ ತೊಗೊಳ್ಬೇಕಾದ್ರೆ ಕಲರ್ ಸೆಟ್ ಆಗುತ್ತಾ, ಅದ್ರ ಬಾರ್ಡರ್ ಅದರಲ್ಲಿ ಸೆಟ್ ಆಗುತ್ತಾ, ಆ ಸೀರೆ ಮೇಲೆ ಹೂವು ಹಾಕಿದ್ರೆ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ, ಹೂವು ಹಾಕಿದಾಗ ಅಮ್ಮನವ್ರ ಫೇಸ್ಗೆ ಇದು ಸೆಟ್ ಆಗುತ್ತಾ ಅಂತ ಹೇಳಿಬಿಟ್ಟು ಅಮ್ಮನವ್ರನ್ನ ತಲೆನಲ್ಲಿ ಇಟ್ಕೊಂಡೇ ನೋಡ್ತಾ ಇರ್ತೀವಲ್ವ. ಅದಕ್ಕೆ ಇದು ಬಿಟ್ಟು ಅದು ಇಲ್ಲ ಇದು ಹಿಂಗೆ ನೋಡೋ ಮನಸ್ಥಿತಿ ಬರುತ್ತಲ್ಲ ಹೋದಾಗ. ರೆಡ್ಡು, ಲ್ಯಾವೆಂಡರು, ಪಿಂಕು ಇದರಲ್ಲಿ ಕೊಡಿ. ಅಂಗಡಿಗೂ ಬರ್ಬೋದು, ಸ್ಯಾರಿನೂ ಸೆಲೆಕ್ಟ್ ಮಾಡ್ಬೋದು. ಅದನ್ನು ಈಸ್ಕೊಳ್ಳೋದು ದೊಡ್ಡ ಕಷ್ಟ. ಲೈನ್ಗಳು ನಂದಿಲ್ಲಿ ಈಸ್ಕೊಂಡಿಲ್ಲಿ ಇಟ್ಕೊಂಡು ಕೂತಿದ್ದೀನಿ. ಒಂಥರ ಚೆನ್ನಾಗಿತ್ತು ಕಲರ್ಗಳು. ಇದೆಲ್ಲ 2000 ಒಳಗಡೆ. ಇದು ಇಷ್ಟ ಆಯ್ತು ನನಗೆ, ಇದು ಇಷ್ಟ ಆಯಿತು, ಚೆನ್ನಾಗಿದೆ. ಏನು ಪ್ರೈಸ್ ಇದು? ಇದೇನು ಪ್ರೈಸು? ಅಯ್ಯೋ, ಈ 1350 ಚೆನ್ನಾಗಿತ್ತು. ಭವ್ಯ, ಇದು 1350 ಅಷ್ಟು. ಆಲೆ ಮಳೆ, 10 ನಿಮಿಷ ಬಿಸಿಲು, 10 ನಿಮಿಷ ನೆರಳು, 10 ನಿಮಿಷ ಮಳೆ. ನಿಂತೋದ್ರೆ ಸಾಕು ಈ ಮಳೆ. ತಗೊಂಡಿದ್ದಂತೂ ಆಯಿತು, ಇನ್ನೇನು ತಗೊಳ್ಳೋದು ಅನ್ನೋದು ಗೊತ್ತಾಯ್ತಲ್ಲ. ಜೋರಾಗೆ ಬರ್ತೈತೆ. ಇಲ್ಲಿಂದ ಬೆಟ್ಟ ಕಾಣಿಸುತ್ತೆ, ಅಲ್ಲಿ ಬೆಟ್ಟ ಕಾಣಿಸ್ತೈತೆ. ಬೆಟ್ಟ ಅಲ್ಲ, ದೇವಸ್ಥಾನನೂ ಕಾಣಿಸ್ತೈತೆ ಅಲ್ಲಿ.
ಮಳೆ ನೋಡಿ ಶಾಕ್ ಆಗಿದ್ದಿರಲಿ, ಅಲ್ಲಿ ಜನ ನೋಡಿನ ಶಾಕ್ ಆಯಿತು. ಅಲ್ಲಿ ತೆಗ್ದು ತೋರ್ಸೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಜನಗಳಿದ್ರು. ನಂದು ಬೇಗ ಸೆಲೆಕ್ಟ್ ಆಗಿಬಿಡ್ತು. ಇನ್ನು ಅದಾದಮೇಲೆ ಭವ್ಯ ಮತ್ತು ಅಕ್ಕ ತೊಗೊಳ್ಬೇಕಾಗಿತ್ತು. ಅಲ್ಲಿ ಜನ ಜಾಸ್ತಿ ಇದ್ದಿದ್ದರಿಂದ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಮೈಸೂರಲ್ಲಿ ಹೋಟೆಲ್ಗೆ ಬರೋದೇ ಕಮ್ಮಿ, ಹಾಗಾಗಿ ನಮ್ಗೆ ಹೋಟ್ಲುಗಳು ಗೊತ್ತಿಲ್ಲ. ಯಾವುದೋ ಒಂದು ಸಿಕ್ಕಿತ್ತು ಚಿಕ್ಕ ಹೋಟ್ಲು, ಅಂದರೆ ಆಲ್ಮೋಸ್ಟ್ ಏರಿಯಾದ ಹತ್ರ ಬರೋ ಅಂಥದ್ದು ರೆಸ್ಟೋರೆಂಟ್ಗಳು ಹೋಗೋ ಅಭ್ಯಾಸ. ಸಿಟಿ ಒಳಗೆ ಯಾವ ಈ ಥರ ಚಿಕ್ಕ ಹೋಟ್ಲುಗಳೇ ಜಾಸ್ತಿ ಚೆನ್ನಾಗಿರುತ್ತೆ ಫುಡ್ಡು. ಫುಲ್ ರೆಸ್ಟ್ ಐತೆ, ಹೊಟ್ಟೆನೂ ಹಚ್ಚಿದೆ, ಸುಸ್ತು ಐತೆ, ಕಾಲೇ ಟೈಮ್ 3 ಕಾಲು ತಿನ್ಬೇಕು, ಬಸ್ ಹತ್ಬೇಕು. ಎಲ್ಲ ತಿನ್ಬಿಟ್ಟು ಅವ್ರು ಪಡ್ಗೋರು ಒಬ್ಬೊಬ್ರು ಸಿಗ್ತಾರೆ. ಸೀಟ್ಗೋಸ್ಕರ ಕಾಯ್ಬೇಕಾಗಿದೆ. ಇನ್ನು ಅಂತೂ ತುಂಬ ಹೊಟ್ಟೆ ಹಸಿತಾಯಿತು. ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರನ್ನೇ ತೊಗೊಂಡಿದ್ವಿ. ಅಕ್ಕ ಮತ್ತು ನೂತು ಇಬ್ಬರು ಹೊರಟೋಗಿದ್ರು. ನೂತು ತಿನ್ನೋ ಹಾಗಿರಲಿಲ್ಲ, ಅವಳು ಮುಂದೆ ಕೂತ್ಕೊಂಡು ತಿನ್ನೋದು ಅಷ್ಟು ಚೆನ್ನಾಗೂ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಹೊರಡ್ತೀನಿ, ನಾನು ಹೋಗಿ ಮನೇಲಿ ತಿಂತೀನಿ ಅಂತ ಹೇಳಿ ಅವಳು ಹಾಗೆ ಹೊರಟ್ಲು. ನಾವೆಲ್ಲರೂ ಕೂಡ ತೊಗೊಂಡು ತಿಂದ್ವಿ. ಅಷ್ಟು ನನಗೆ ಇಷ್ಟ ಆಗಲಿಲ್ಲ ಅನ್ನ ಸಾಂಬಾರು, ಬಟ್ ಹೊಟ್ಟೆ ಹಸಿದ್ರಿಂದ ವಿಧಿ ಇಲ್ಲ, ತಿನ್ನಲೇಬೇಕು, ಅಷ್ಟು ಹಸಿವಾಗಿತ್ತು. ಸರಿ ಅಂತ ಹೇಳಿ ಅದನ್ನು ತಿಂದು ಬಂದ್ವಿ. ಅದಾದಮೇಲೆ ಹೊರಗಡೆ ಬರ್ತಿದ್ದಾಗೆ ಚುರುಮುರಿ ಇತ್ತು. ಭವ್ಯ ಬೆಲ್ಲದ ಕೊಬ್ಬರಿ ಮಿಠಾಯಿ ತೊಗೊಂಡಿದ್ಲು. ನನಗೆ ಬೆಂಗಳೂರಲ್ಲಿ ಸಿಗೋ ಬೇಲ್ಪುರಿಗಿಂತ ನಮ್ಮ ಮೈಸೂರಲ್ಲಿ ಸಿಗೋ ಚುರುಮುರಿ ಇಷ್ಟ. ಅಂದರೆ ಅದು ಚೆನ್ನಾಗಿರೋದಿಲ್ಲ ಅಂತ ಏನು ಹೇಳೋದಲ್ಲ, ನಾವು ಚಿಕ್ಕ ವಯಸ್ಸಿಂದ ಏನು ತಿಂದು ಬೆಳೆದಿರ್ತೀವಿ ಅದು ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಮಗೆ ಚುರುಮುರಿ ಇಷ್ಟ ಆಗುತ್ತೆ, ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಇನ್ನು ಅದು ತೊಗೊಂಡು ತಿಂತ ಹೋಗ್ತಿದ್ದಾಗೆ ಇಲ್ಲಿ ಸೋಂಪಾಪುಡಿ ಸಿಕ್ತು. ಅಂದರೆ ಮಕ್ಕಳಿಗೆ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಭವ್ಯ 2 ಪ್ಯಾಕೆಟು, ನಾನು 2 ಪ್ಯಾಕೆಟು, ಅದು 30 ರೂಪಾಯಿ ಕೊಟ್ಟು ಸೋಂಪಾಪುಡಿ ತೊಗೊಂಡ್ವಿ. ಇನ್ನು ಭವ್ಯ ಮತ್ತು ಮಮ್ಮಿ ಅಲ್ಲೇ ಹೊರಟರು, ನಾನು ಕೂಡ ಬಸ್ ಸ್ಟಾಪ್ ಕಡೆ ಹೊರಟೆ. ಇನ್ನು ಈ ರೋಡಿಗೆ ಬಂದೆ. ನಾನು ಬಸ್ ಸ್ಟಾಪ್ಗೆ ಹೋಗಬೇಕಾದ್ರೆ ಈ ರೋಡಿಗೆ ಬರ್ತಿದ್ದಾಗೆ ನನಗನ್ಸಿದ್ದು, ಕ್ಯಾಲೆಂಡ್ರು ನೋಡ್ದೇ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಅಂತ ತಿಳ್ಕೊಳ್ದೇ ಇರೋರಿಗೂ ಕೂಡ ಈ ರೋಡ್ ಮಾತ್ರ ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಅಂತ ಹೇಳಿ ತಿಳಿಸ್ಕೊಡುತ್ತೆ. ಅಷ್ಟು ನೀಟಾಗಿ ಬಿಂದಿಗೆ ದೀಪಗಳೆಲ್ಲದನ್ನು ತಂದು ಅಂಗಡಿ ಒಳಗಿಂತ ಹೆಚ್ಚಾಗಿ ಹೊರಗಡೆನೇ ಇಟ್ಟಿದ್ರು. ಈ ರೋಡಲ್ಲಿ ನಾನು ತುಂಬ ದಿನ ಓಡಾಡಿದ್ದೀನಿ, ಬಟ್ ಆದರೆ ಯಾವತ್ತೂ ಕಾಣಿಸ್ದೇ ಇರೋ ಥರ ಸ್ಪೆಷಲಾಗಿ ಕಾಣಿಸ್ತಿತ್ತು. ಇನ್ನು ಮೇಲ್ಗಡೆಯಿಂದ ಬರ್ಬೇಕಾದ್ರೆ ತುಂಬ ಅಂಗಡಿಗಳಿದ್ವು, ಅಲ್ಲೂ ಕೂಡ ಎಲ್ಲ ತಂದು ಎಲ್ಲ ರೋಡಲ್ಲೇ ಬಂದು ನಿಂತಾಗಿದ್ವು. ಇದು ಸಬರ್ಗೆ ಹೋಗೋ ರೋಡು. ಮುಂಚೆ ಹೆಂಗಿರ್ತಿದ್ದು ಅಂದರೆ ಈ ಕಡೆ ಎಲ್ಲ ಫುಟ್ಪಾತೆಲ್ಲ ಹಾಕೊಬಿಡ್ತಿದ್ರು, ಇಲ್ಲಿ ಓಡಾಡೋಕ್ಕೆ ಜಾಗ ಇರ್ತಿರ್ಲಿಲ್ಲ, ಹಂಗಿರ್ತಿತ್ತು. ಇವಾಗ ಫುಲ್ ಖಾಲಿ, ಬಟ್ ಅದು ಒಂಥರ ಕಷ್ಟ ಅನ್ಸೋದು, ಹಿಂಸೆ ಅನ್ಸೋದು ಓಡಾಡೋಕ್ಕೆ. ಜನಗಳು ಈ ಕಡೆಯಿಂದ ಆ ಕಡೆಯಿಂದ ಓಡಾಡಬೇಕಾದ್ರೆ ಜಾಗನೇ ಸಾಕಾಗ್ತಾ ಇರಲಿಲ್ಲ. ಎಲ್ಲ ಮುಗಿಸಿದ್ದಾಯಿತು. ಇನ್ನು ನಾನು ಬಸ್ ಹತ್ತು ಕೂತಿದ್ದಾಯಿತು. ಬಸ್ ಹತ್ತು ಕೂತ್ಬಿಟ್ರೆ ಒಂಥರ ಸಮಾಧಾನ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಹೋಗಿ ತಲುಪಿಡ್ಬೋದಲ್ವ ಆರಾಮಾಗಿ 2 ಅವರಲ್ಲಿ ಅಂತ ಹೇಳಿಬಿಟ್ಟು. ಅಂದರೆ ನನಗೆ ಆ ಬಿಸಿಲು ಮಳೆ ಎಲ್ಲ ವೆದರ್ನು ನೋಡಿಬಿಟ್ಟು ತಲೆನೋವೇ ಸ್ಟಾರ್ಟ್ ಆಗಿತ್ತು. ಸುತ್ತಾಡಿ ನೀರು ಕೂಡ ನೆಲದಲ್ಲಿ ನಿಂತು ಬಟ್ಟೆ ಎತ್ಕೊಂಡು ಓಡಾಡಬೇಕಿಲ್ಲ, ಎಲ್ಲ ಬಟ್ಟೆ ಗಲೀಜಾಗುತ್ತೆ ಅಂತ ಅನಿಸ್ತಿತ್ತು. ಸಾಕಾಗಿತ್ತು ಸುತ್ತಾಡಿದ್ದು. ಹೋಗ್ಬಿಟ್ರೆ ಸಾಕು, ಕೂತ್ಬಿಟ್ರೆ ಸಾಕು ಬಸ್ಸಲ್ಲಿ ಏನೋ ಥರ ಇತ್ತು. ಅದಾದಮೇಲೆ ಚೆನ್ನಾಗೇ ನಿದ್ರೆ ಮಾಡಿಕೊಂಡೇ ಬಂದೆ. ಬೆಂಗಳೂರಿಂದ ಬರ್ಬೇಕಾದ್ರೆ ಪೂರ್ತಿನೇ ನಿದ್ರೆ ಮಾಡಿದ್ದೀನಿ. ಬೆಂಗಳೂರು ಬಿಟ್ಟು ಸ್ವಲ್ಪ ಹೊತ್ತಿಗೆ ಮಲಗಿದವಳು ನಾನು. ಶ್ರೀರಂಗಪಟ್ಟಣದ ಹತ್ರ ಇದ್ದಿದ್ದೆ. ಮೈಸೂರಿಂದ ಹೊರಡಬೇಕಾದ್ರೆ ಮಧುರ ಹತ್ರ ಎಚ್ಚರ ಆಯಿತು. ಕಣ್ಬಿಟ್ಟು ನೋಡಿದ್ರೆ ಮಳೆ ಸುರಿತೈತೆ. ನಾನು ಹೀಗೆ ಮಳೆ ಬಂದರೆ ಏನಪ್ಪ ಮಾಡೋದು, ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬಸ್ ಇಳಿದಾಗ ಏನು ಕತೆ ನಂದು ಅಂತ ಯೋಚನೆ ಮಾಡಿಕೊಂಡು ಸರಿ ಅಂತ ಹೇಳಿಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ನೋಡೋಣ ಅಂತ ಮಲ್ಕೊಂಡೆ. ಕಣ್ಬಿಟ್ಟು ನೋಡ್ತೀನಿ ಬಸ್ ಆಫ್ ಆಗಿಬಿಟ್ಟಿದೆ. ಅದು ಟೋಲ್ ಹತ್ರ ಬಂದು ಟೋಲ್ ಪಾಸ್ ಮಾಡೋದಕ್ಕೆ ಅಂತ ಬಸ್ ಆಫ್ ಆಗಿದೆ. ನೋಡಿದ್ರೆ ಬಸ್ಸೇ ಸ್ಟಾರ್ಟ್ ಆಗ್ತಾಯಿಲ್ಲ. ಆ ಡ್ರೈವರ್ ನೋಡಿದ್ರೆ ಇಂಡಿಕೇಷನ್ ಆನ್ ಆಗ್ತಾಯಿಲ್ಲ ಅಂತ ಹೇಳ್ತಿದ್ದಾರೆ. ಬಸ್ ಇಂಡಿಕೇಷನ್ ಆನ್ ಆಗದೇ ಇದ್ರೆ ಪರವಾಗಿಲ್ಲ, ಡೋರ್ ಆದರೂ ಓಪನ್ ಆದರೆ ಇಳಿದು ಬೇರೆ ಬಸ್ ಹತ್ಬೋದು. ಆ ಡೋರು ಕೂಡ ಓಪನ್ ಆಗೋದಕ್ಕೆ ಅದು ಸಪೋರ್ಟ್ ಮಾಡ್ತಾಯಿಲ್ಲ. ಆ ರೀತಿ ಆಗಿಬಿಟ್ಟಿತ್ತು. ಇನ್ನು ಅಲ್ಲಿ ಕೂತಿದ್ದ ಅಂಕಲ್ಗಳೆಲ್ಲ ನಾವೆಲ್ಲ ಎಕ್ಸ್ಪೀರಿಯನ್ಸ್ಡು, ನಾವೇನು ಬಿಡ್ತೀವ, ಬಸ್ನ ಮುಂದೆ ಮೂವ್ ಮಾಡ್ತೀವಿ ಅಂತ ಹೇಳೋ ಥರ ಬಂದು ಅವರೇ ಮೂವ್ ಮಾಡಿದ್ರು ಅನ್ನೋ ಥರನೇ ಮೂವ್ ಮಾಡಿದ್ರು. ಆಮೇಲೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತು ಬಿಟ್ಟು ಅವರನ್ನು ಟ್ರೈ ಮಾಡಿ ಸ್ಟಾರ್ಟ್ ಮಾಡಿ ಕರ್ಕೊಂಡು ಬಂದುಬಿಟ್ರು. ಇನ್ನು ಕೆಂಗೇರಿ ಹತ್ರ ಇಳ್ಕೊಂಡೆ. ಇನ್ನು ಇಲ್ಲಿ ಹೂವನ ಇಟ್ಕೊಂಡು ಮಾರ್ತಾಯಿದ್ರು. ನನಗೆ ಯೂಶ್ವಲಿ ಮಲ್ಲಿಗೆ ಹೂವನ ಕಟ್ಟೋದಕ್ಕೆ ಬರೋದಿಲ್ಲ, ಆದರೂ ಟ್ರೈ ಮಾಡೇ ಬಿಡೋಣ ನಾನು. ಒಂದು 100 ಗ್ರಾಮ್ ತೊಗೊಂಡೋಗಿ ಅಂತ ಹೇಳ್ಬಿಟ್ಟು 100 ಗ್ರಾಮ್ 60 ರೂಪಾಯಿ ಕೊಟ್ಟು ತೊಗೊಂಡೆ. ಒಂದು ಮೊಳ ಮಲ್ಲಿಗೆ ಹೂವೇ ಬರ್ತಿತ್ತು. ಯಾಕೆ ಈ ಕಷ್ಟ ತೊಗೊಂಡೆ ನಾನು ಅಂತ ಆಮೇಲೆ ಅನಿಸ್ತು. ನನ್ನ ರಂಗೋಲಿ ಯಾರು ಗೀಜಿದ್ದು? ನನ್ನ ರಂಗೋಲಿನ ಯಾರು ಗೀಜಿದ್ದು? ಹಾಂ, ಬಾಲ ಯಾಕೆ ಹಿಂಗೆ ಕುಣಿತೈತೆ? ಎಲ್ಲ ಹೋಯ್ತಾ ಬಾ ಒಳಗೆ. ಮನೆಗೆ ಅಯ್ಯೋ ಹಾಕಿ ಪೂಜೆ ಮಗನೆ ಸ್ಪೈಡರ್ ಮ್ಯಾನು ಕಾಲ ಒಳ್ಳೆ ಸಿಗಾಕ್ಸ್ಕೊಂಡಂಗೆ ಸೋಫಾಗೆ. ಅಯ್ಯೋ ಅವ್ವ, ನೀನು ಅವನ ಹತ್ರ ಹೋಗ್ಲೇ ಬಿಡತ್ತ ಬಿಡು, ನಿನ್ನ ಸವಾಸ ಅಲ್ಲ ಅವನಿಗೆ. ಸಮಾಧಾನ ರೂಪ್ತಂಗೆ ನಿದ್ದೆ ಮಾಡೋಳೆ. ನನ್ನ ಮನೇಲಿಲ್ಲ ಅಂತ ಸಾನೂ ಕಳಿಸ್ಬಿಟ್ಟವಳೆ, ಅವಳ ಫ್ರೆಂಡ್ ಮನೆಗೆ ಹೋಗವಳೆ. ಅದಕ್ಕೆ ರೂಪ್ತಂಗೆ ನಿದ್ದೆ ಬಂದೈತೆ. ಮಳೆ ಬಂದಿರೋದು ತಗೊಳ್ತೀನೋ. ಮಳೆ ಬರ್ತಾನೆ ಐತೆ ಮಳೆ. ಲೋಕಲ್ ಸೋಂಪಾಪುಡಿ ಫುಟ್ಪಾತದ್ದು ಇನ್ನೂ ಚೆನ್ನಾಗಿರುತ್ತೆ. ಯಾವ ಥರ ಐತೆ? ಯಾವ ಫ್ಲೇವರ್ ಅದು? ಫ್ಲೇವರೇ ಇಲ್ಲ ಅದಕ್ಕೆ.
ಏನಕ್ಕ ಇಲ್ವಾ ಏನೋ ಒಂಥರ ಬೇಡ ಬಿಡು ಇಟ್ಬಿಡು. ಏನೋ ಏ ಚಲ್ಲಿದ್ಯಾ ನೋಡಲ್ಲಿ ಎತ್ತಿಡು. ಮಿಂಟಿಂದಾಗ ಏನಾದ್ರು ಜ್ಯೂಸ್ ಕುಡಿದ್ರೆ ಆ ಥರ ಅನ್ಸುತ್ತೆ. ನಿನ್ನ ಇವತ್ತು ಬಿಟ್ರೆ ನೀನೇ ಎಲ್ಲ ಖಾಲಿ ಮಾಡಿರ್ತೀವಿ. ಹೋಗು ನೀನೇ ಅಂತೋಳಂತ ಗೊತ್ತಾ. ತಿಂದಿದ್ದಾಯ್ತು ಅಂದರೆ ಹೊರಗಡೆಯಿಂದ ಇಡ್ಲಿ ತಂದು ತಿಂದು ಈಗ ನಿದ್ರೆ ಬರ್ತೈತೆ. ಹೊಟ್ಟೆ ತುಂಬ ಚೆನ್ನಾಗಿ ತಿಂದಿದ್ದು ಕೊತ್ಕೊಂಡು ನಿದ್ರೆ ಬರ್ತೈತೆ ಆಲ್ರೆಡಿ. ಬಟ್ ಈ ಸೀರೆ ಏನು ತಂದೆ ಅನ್ನೋದನ್ನು ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಶೇಡೆ ಕೊಡುತ್ತೆ. ನಿಜವಾದ ಶೇಡ್ ಏನಾದರೂ ಚಾಕ್ಲೇಟ್ ತಂದುಬಿಟ್ಟವಳೆ, ಅದು ನಿಜವಾದ ಶೇಡ್ ಕೊಡುತ್ತಂತೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿನೂ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ದೆ. ಇಲ್ಲೇ ಇದು ಕವರ್ ಮೇಲೆ ಕಲರೇ ಕಾಣಿಸಲ್ವೇನೋ. ಇದು ಯೆಲ್ಲೋ ಮತ್ತು ಪಿಂಕು ಈ ಸ್ಯಾರಿನ ತೊಗೊಂಡಿರೋದು. ಅಂದರೆ ಫುಲ್ ಪ್ಲೇನ್ ತೊಗೊಂಡಿದ್ದೀನಿ. ಕಳ್ಳ ಸ್ಯಾರಿನೂ ಬ್ರೊಕೆಟು, ಇದು ಬ್ರೊಕೆಟ್ ಇತ್ತು. ಆದರೂ ಕಳ್ಳ ಸ್ಯಾರಿನೂ ಗಿರೆ ಬ್ರೊಕೆಟೇ ಅದನ್ನು ಆ ರೀತಿ ತೊಗೊಂಡಿದ್ದು. ಈಗ ಫುಲ್ ಪ್ಲೇನ್ ತೊಗೊಂಡಿರೋದು. ಪಿಂಕ್ ಬಾರ್ಡ್ರೂ ಪ್ಲೇನ್ ಇದೆ, ಅದರಲ್ಲೂ ಡಿಸೈನ್ ಇಲ್ಲ ಈ ರೀತಿ ಬಾರ್ಡ್ರು. ಎರಡು ಸೇಮು, ಮೇಲೆ ಕೆಳಗೆ ಎರಡೂ ಬರೋವಂಥದ್ದು. ನನಗೆ ಎಲ್ಲೋ ಪಿಂಕ್ ಕಾಂಬಿನೇಷನ್ನ 3 ವರ್ಷದ ಹಿಂದೆನೇ ತೊಗೋಬೇಕು ಅನ್ನೋ ಆಸೆ ಇತ್ತು. ಬಟ್ ಆದರೆ ಆಗಿರಲಿಲ್ಲ. ಈ ಸರಿ ತೊಗೊಂಡ್ಬಿಟ್ಟೆ. ಇಲ್ಲಿ ಒಂದು ನಿಮಿಷ, ಇದು ಸೆರಗು. ಅಯ್ಯ ಒಂದು ನಿಮಿಷ ತೋರಿಸ್ತೀನಿ. ಕಾಲ್ ಬರ್ತಿದೆ, ಕಾಲ್. ಇಲ್ಲಿ ಈ ರೀತಿಯಾಗಿ ಸೆರಗು ಬರೋವಂಥದ್ದು ಫುಲ್ ಪ್ಲೇನು. ಇನ್ನೊಂದು ನೋಡಿದೆ, ಯಾವುದು ಅದು ಪರ್ಪಲ್ ಯಾವುದೋ ಇನ್ನೊಂದು ಕಲರು, ಅದು ಮತ್ತು ಇದು ಎರಡೂ ಇಷ್ಟ ಆಯಿತು. ಭವ್ಯ ಇಲ್ಲ ನನಗೆ ಇದು ಇಷ್ಟ ಆಯಿತು, ಇದು ತಗೋ ಅಂತ ಅಂದ್ಲು. ನನಗೂ 3 ವರ್ಷದಿಂದ ಆಸೆ ಇತ್ತಲ್ವ ಅಂತ ಹೇಳ್ಬಿಟ್ಟು 2 ವರ್ಷದಿಂದ ಇದನ್ನೇ ತೊಗೊಂಡೆ. ಏನೋ ಒಂಥರ ಇದು ಓಲ್ಡ್ ಕಾಂಬಿನೇಷನು. ಇವಾಗ ಇದು ಓಲ್ಡ್ ಆಗಿರ್ಬೋದು, ಬಟ್ ನನಗಿಷ್ಟ. ಈ ಥರದ್ದು ಯಾವುದೂ ಕಾಂಬಿನೇಷನ್ ಇಲ್ಲ, ಇರಲಿ ಅಂತ ಹೇಳ್ಬಿಟ್ಟು ಇದೇ ಕಲರ್ ತೊಗೊಂಡೆ. ಅಯ್ಯೋ ಬಿಚ್ಚಿಬಿಟ್ರೆ ಇದನ್ನು ಫೋಲ್ಡ್ ಮಾಡೋದು ಅಲ್ಕೋತಾರ. ಈಗ ಅಯ್ಯೋ ಹೌದಾ, ಮಲಗಿದೆ ಇದ್ದಿದ್ದಲ್ಲ, ಅದಕ್ಕೆ ಕನ್ಸು ಕಾಣ್ತಿದ್ದೇನೋ. ಅದನ್ನು ಕ್ಲೋಸ್ ಮಾಡಿ ಇಡೋದಕ್ಕೆಲ್ಲ ಕೂದಲು ಅಂಟ್ಕೊಳುತ್ತೆ ಕುಕ್ಕಿದ ಮೇಲೆ. ಈ ಕಲರ್ನ ತೊಗೊಂಡಿರೋ ಅಂಥದ್ದು ನಮ್ಮ ಮೈ ಮೇಲೆ ಹಾಕಬಾರ್ದು, ಸೊ ಹಾಗಾಗಿ ಹಾಕಲ್ಲ. ಫೋಲ್ಡ್ ಮಾಡಿ ಹಾಗೆ ಎತ್ತಿಟ್ಬಿಡ್ತೀನಿ. ಇನ್ನು ಹಬ್ಬದ ದಿನದವರೆಗೂ ಇದನ್ನು ಟಚ್ಚು ಕೂಡ ಮಾಡೋದಕ್ಕೆ ಹೋಗಲ್ಲ ನಾನು. ಹಲೋ ಸುಮ್ಮನೆ ಇರು. ಹಾಂ ಚಲ್ ಹಬ್ಬದ ದಿನದವರೆಗೂ ಇದನ್ನು ಮುಟ್ಟೋದಕ್ಕೆ ಹೋಗಲ್ಲ. ಫೋಲ್ಡ್ ಮಾಡಿ ಹಾಗೆ ಎತ್ತಿಟ್ಬಿಡೋದು. ಇದು ಸ್ವಲ್ಪ ನೀರು ಟಚ್ ಆದ್ರೂ ಅದು ಹಂಗೆ ಕಾಣಿಸ್ತೈತೆ. ಬಂದಾಗ ಹಂಗೆ ಓಪನ್ ಮಾಡಿದ್ನ ನಾನೇ ನೋಡ್ಕೊಳ್ಳೋಣ ಅಂತ ಕೈ ತೊಳೆದ್ಬಿಟ್ಟು ಬಂದು ಆ ನೀರು ಬಿದ್ದಿರೋ ಜಾಗ ಹಾಗೆ ಕಾಣಿಸ್ತೈತೆ. ಅದಕ್ಕೆ ಹುಷಾರಾಗಿ ಎತ್ತಿಟ್ಬಿಡ್ತೀನಿ. ಇನ್ನು ಹಬ್ಬದ ದಿನ ಏನೇನು ಕತೆನೋ ಗೊತ್ತಿಲ್ಲ. ಅಯ್ಯೋ ಇದು ಫೋಲ್ಡಿಂಗ್ ಅದೇನಾ ಇಲ್ವಾ ಗೊತ್ತಾಯ್ತಲ್ಲ. ಹೇಗೆ ಫೋಲ್ಡ್ ಮಾಡಿ ಚಿಕ್ಕದಾಗಿ ಫೋಲ್ಡ್ ಆಗಬೇಕು. ಆ ಬಾಕ್ಸ್ ಒಳಗಿದೆ ಫಿಟ್ ಆಗಬೇಕು ಅಷ್ಟೇ. ಸ್ವಲ್ಪ ಇಲ್ಲಿ ಏರುಪೇರೆಲ್ಲ ಆಗುತ್ತೆ. ಫೋಲ್ಡ್ ಮಾಡಿ ಮೇಲೆ ಕೆಳಗೆ ಸರಿ ಮಾಡೋಕ್ಕೆ ಹೋದರೆ ಫುಲ್ ಕೆಟ್ಟೋಗ್ಬಿಡುತ್ತೇನೋ, ಬೇಡ. ಈಗ ಎತ್ತಿಟ್ಬಿಡ್ತೀನಿ. ಇದು ಸಿಂಪಲ್ ಸ್ಯಾರಿ ತೊಗೊಂಡಿರೋದು, ಅಂದರೆ ಸಿಂಪಲ್, ಜಾಸ್ತಿ ವರ್ಕ್ ಏನಿಲ್ಲ, ಸಿಂಪಲ್ ಆಗಿರೋ ಅಂಥದ್ದೇ ತೊಗೊಂಡಿರೋದು. ಇನ್ನು ಇದ್ರ ಪ್ರೈಸ್ ಬಂದು ಇದು ಡಿಸ್ಕೌಂಟ್, ಆಫ್ಟರ್ ಡಿಸ್ಕೌಂಟ್ ಆಗಿರೋದು. ಪ್ರೈಸ್ ಇರೋದು 6225 ರೂಪಾಯಿ. ಡಿಸ್ಕೌಂಟ್ ಆಗಿ 4000 ಚಿಲ್ಲರೆ ಏನೋ ಐತೆ. ಕಾಣಿಸ್ತೈತಾ? ಹೋಗ ನಾನು ಓಪನ್ ಮಾಡಲ್ಲ. ನೋಡೋ ಮನಸ್ಸಿ ತೋರಿಸ್ಬೇಕು. ಈಗ ನಿಮಗೆ ಶೈನ್ ತರ ಇಲ್ಲ ಅಂತ 4000. ಇಲ್ಲಿ ಇದು ನೀರ್ದು ಇಲ್ಲಿ ಒಂದು ಡಾಟ್ ಬಿತ್ತು, ಅದು ಹಾಗೆ ಕಾಣಿಸ್ತೈತೆ. ಹಬ್ಬದ ದಿನ ಅದು ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಗೊತ್ತಿಲ್ಲ. ಇದ್ರೋಗು ಹಬ್ಬದ ದಿನ ಏನು ಇವತ್ತೇ ತೆಗಿಯಂಗೆ ಕಾಣಿಸ್ತಾವೆ. ಸುಮ್ಮನೆ ಇರ್ತಾನು ಶ್ರೀ. ನನಗೆ ಇದಕ್ಕೆ ಏನ ಮನಸ್ಸಲ್ಲಿ ಇರಲಿಲ್ಲ ಎಲ್ಲೋ ಮತ್ತು ಪಿಂಕ್ ಈ ಸರಿ. ಅದು ಏನಿತ್ತು ಅಂದರೆ ಅದು ಹೇಳ್ದಂಗೆ ರೆಡ್ಡು ಪಿಂಕು ಎಲ್ಲೋ ಇತ್ತು. ಬಟ್ ಆದರೆ ಪಿಂಕ್ ಅಂತಲೇ ಏನಿರಲಿಲ್ಲ. ಬಟ್ ಈ ಕಾಂಬಿನೇಷನ್ ನನಗೆ ತುಂಬ ದಿನದ ಆಸೆ, ತುಂಬ ವರ್ಷದ ಆಸೆ. ಸೊ ಒಂದು ಈ ಕಲರ್ದು ಸ್ಯಾರಿ ತೊಗೊಂಡೆ. ನನಗೆ ಎಲ್ಲೋ ಕಲರ್ ಸ್ಯಾರೀಸ್ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲೋ ಸ್ಕೈ ಬ್ಲೂ ಎಲ್ಲ, ಸ್ಕೈ ಬ್ಲೂನಲ್ಲೂ ನೋಡಿದೆ, ಎಲ್ಲ ನೋಡಿದೆ. ಇದು ಈ ಬಜೆಟಲ್ಲಿ ಬೇಡ, ಕಮ್ಮಿಲೇ ಬೇಕಾದರೂ ತೊಗೊಳ್ಳೋಣ, ಸೀರೆ ಚೆನ್ನಾಗಿದ್ರೆ ಅಂತ ಅದು ನೋಡಿದೆ. ಬಟ್ ಯಾವುದು ಸೆಟ್ ಆಗದೇನೆ ಲಾಸ್ಟ್ ಫೈನಲ್ ಇದು ಫೈನಲ್ ಆಯಿತು. ಇದು ದೇವ್ರ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು. ಅಂದರೆ ಹಬ್ಬನೇ ಬರಬೇಕು ನೋಡೋಣ. ಬಟ್ ಉಡ್ಸೋದಕ್ಕೆ ಸಾಫ್ಟ್ ಆಗೈತೆ ಸೀರೆ, ಸಾಫ್ಟಾಗಿ. ಅಂದರೆ ಬ್ರೊಕೆಟ್ ಇದ್ದಾಗ ಅದು ಒಂಥರ ಬುಫಿ ಥರ ಆಗ್ಬಿಡುತ್ತೆ. ಇದು ತುಂಬ ಸಾಫ್ಟ್ ಐತೆ ಸ್ಯಾರಿ, ಉಡ್ಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ದೇವ್ರ ಮೇಲೆ ಹಾಕ್ತಾರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಹಬ್ಬ ಬರೋವರೆಗೂ ಕಾಯ್ದಿದ್ದು ನೋಡೋಣ. ಓಕೆ. ಇನ್ನು ನನಗಂತೂ ತಲೆನೋವು ಬಂದ್ಬಿಟ್ಟೈತೆ. ನಿದ್ರೆ ನೆನ್ನೆನೂ ಆಗಿರಲಿಲ್ಲ. ಬಸ್ಸಲ್ಲಿ ಎಷ್ಟು ನಿದ್ರೆ ಮಾಡಿದ್ರು ಫುಲ್ ನಿದ್ರೆ ಮಾಡ್ಕೊಂಡೇ ಓಡಾಡಿದ್ದೀನಿ. ನೆನ್ನೆ ಅಷ್ಟು ನಿದ್ರೆ ಮಾಡೋಳಲ್ಲ, ಆದರೂ ನಿದ್ರೆ ಮಾಡಿದ್ದೀನಿ. ಬಟ್ ಇವಾಗ ಚೆನ್ನಾಗಿ ನಿದ್ರೆ ಬರ್ತೈತೆ, ಹೋಗಿ ಮಲ್ಕೊತೀನಿ. ಇನ್ನು ಈ ವಿಡಿಯೋನು ಇನ್ನೂ ಏನೇನು ತಂದೆ, ಸಾರಿ ಈ ವಿಡಿಯೋ ಏನು ಮಾಡ್ಕೊಂಬಂತೆ, ಇನ್ನೂ ಬಳೆ ತಂದೆ. ಕೊಡೋರಿಗೆ ಬಳೆ ಇರಲಿ ಅಂತ ಹೇಳ್ಬಿಟ್ಟು ರೆಡ್ ಕಲರ್ ಬಳೆ ತೊಗೊಂಡೆ. ಈ ಸರಿ ರೆಡ್ ಕಲರ್ ಬಳೆ ತೊಗೊಳ್ಬೇಕಂತೆ, ಗ್ರೀನ್ ಕೊಡಬಾರ್ದಂತೆ. ಹಾಗಾಗಿ ರೆಡ್ ಕಲರ್ ಬಳೆ ತೊಗೊಂಡೆ. ಇನ್ನು ಮದುವೆಗೆ 2 ಡಜನ್ ಅವಳು ಕೇಳಿದ್ಲು. ಅಂದರೆ ಇದು ಕಟ್ ಬಳೆ ಏನು ಬರುತ್ತೆ ಅದು ರೆಡ್ ಮತ್ತು ಗ್ರೀನ್ ಅವಳು
ಒಂದೊಂದು ಡಜನ್ ಕೇಳಿದ್ಲು, ಅದು ತಗೊಂಡೆ. ಅದಾದಮೇಲೆ ಲಕ್ಷ್ಮಿಗೆ ಮೂಗುತಿ, ಅದು ಮೂಗುತಿಗೆ ಹಾಕಲ್ಲ, 2 ಮೂಗುತಿ ತೊಗೊಂಡಿದ್ದೀನಿ. ಅದು ಸೈಡಲ್ಲಿ ಹಾಕೋಕ್ಕೆ, ಅದು ಹಬ್ಬದ ದಿನನೇ ತೋರಿಸ್ತೀನಿ. ಎತ್ತಿಟ್ಬಿಟ್ಟು ಎಲ್ಲದನ್ನು ಬರ್ತಿದ್ದಂಗೆ ಎತ್ತಿಟ್ಬಿಟ್ಟು ಬಳೆ ಹೊಡೆದೋಗ್ಬಿಡುತ್ತೆ ಅಂತ ಇವಳು ಇಂಥವಳ ಹತ್ರ ಎತ್ತಿಕ್ಕಿದ್ದೀನಿ. ಸೊ ಅದನ್ನು ಹಬ್ಬದ ದಿನ ಯಾವ ತಂದೆ ಅನ್ನೋದನ್ನು ಅವತ್ತೇ ಶೇರ್ ಮಾಡ್ತೀನಿ ಜೊತೆಗೆ. ಮಾಡಬೇಕಾದ್ರೆ ಎಲ್ಲದನ್ನು ಪ್ರಿಪೇರ್ ಮಾಡ್ಬೇಕಾದ್ರೆ ಇನ್ಮೇಲೆ ಒಂದೊಂದೇ ಹಬ್ಬಕ್ಕೆ ಏನೇನು ಬೇಕೋ ಅದ್ರ ಪ್ರಿಪ್ರೇಷನು, ಕ್ಲೀನಿಂಗು ನೋಡೋಣ. ಕ್ಲೀನ್ ಮಾಡಲೇಬೇಕು, ಹೆಂಗಾಗುತ್ತೆ ನೋಡೋಣ. ಕ್ಲೀನಿಂಗ್ ನಾನು ಮಾಡಲ ಇಲ್ಲ ಬೇರೆಯವ್ರನ್ನ ಕರ್ಸಿ ಮಾಡಿಸ್ಲಾ ಅನ್ನೋ ಯೋಚನೆ ಎಲ್ಲ ಐತೆ. ನೋಡೋಣ ಯಾವಾಗ ಅದಾಗುತ್ತೆ ಅದನ್ನು ಶೇರ್ ಮಾಡ್ಕೊತೀನಿ. ಓಕೆ, ಇನ್ನು ಈ ವಿಡಿಯೋನು ಕೂಡ ಇಲ್ಲಿಗೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ನನಗೆ ಕಣ್ಣು ಬಿಡೋಕೈತೆ ಇಲ್ಲ, ಆ ರೇಂಜ್ಗೆ ಆಗ್ತೈತೆ. ಓಕೆ, ಬಾಯ್ ಬಾಯ್.